ಇವರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯಭಾಗ್ಯೋರಥೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣ ಇತಿ ತ್ವೈಗಾಗಮಾन्तಂ आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने स्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं दत्तं हस्तामलकतां गतं यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः समन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीसरतपरिचयादेशसंवर्धमानः नाभीनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीदाम सञ्जातभूमा काळिन्दी कान्तिहारी कलेतु वपुषः काळिमा कैटभारेः। श्रीमते निगमान्तमहादेशिकाय नमः। ಮುಕ್ತ ಕಲಾಪ ಜೀವ ಸರದಲ್ಲಿ 25ನೇ ಶ್ಲೋಕವನ್ನ ಅನುಸಂಧಾನ ಮಾಡಿದ್ವಿ. ಅದರಲ್ಲಿ ಜೀವನಿಗೆ ಅನಾದಿ ಕಾಲದಿಂದ ಈ ರೀತಿ ಕರ್ಮಗಳು ಸಂಚಿತವಾಗಿ ಪುಣ್ಯ ಪಾಪ ರೂಪದಲ್ಲಿ ಅದರ ಫಲಗಳು ಸೇರಿಕೊಂಡು ಬರ್ತಾನೆ ಇರುವಾಗ ಅವನಿಗೆ ಮೋಕ್ಷ ಸಿಗೋ ಅವಕಾಶವಿದೆಯೇ ಇಲ್ಲವೇ ಅಂತ ಹೇಳಿದಾಗ ಅವನಿಗೆ ಆ ರೀತಿ ಅವಕಾಶವಿದೆ ಅಂತ ಇಲ್ಲಿ ಹೇಳ್ತಾರೆ. ಮುಮುಕ್ಷುತ್ವ ಬಂದರೆ ಮುಮುಕ್ಷುತ್ವ ಅನ್ನೋದು ಬರುತ್ತೆ. ಯಾವುದೋ ಒಂದು ಯಾದೃಚ್ಛಿಕವಾದ ಸುಕೃತದಿಂದಲಾದರೂ ಬರಬಹುದು. ಆಗ ಪರಮಾತ್ಮನ ಕೃಪೆಗೆ ಅವನು ಪಾತ್ರನಾಗ್ತಾನೆ. ಅದಾಗಿ ಮತ್ತೆ ಅವನಿಗೆ ಕ್ರಮವಾಗಿ ಮೋಕ್ಷ ಪರ್ಯಂತವಾಗಿ ಫಲಗಳನ್ನೆಲ್ಲ ಪಡಿತಾನೆ ಅಂತ ಹೇಳಿ, ಅದು ಈ ಕರ್ಮ ಪ್ರವಾಹ ಅನ್ನೋದು ಚಕ್ರದ ರೂಪದಲ್ಲಿ ಬರ್ತಾ ಇದೆಯಲ್ಲ, ಇದನ್ನ ಹೇಗೆ ತಪ್ಪಿಸ್ಕೊಳ್ಳೋದು ಅಂದರೆ ಯಾವುದೋ ಒಂದು ಪುಣ್ಯ ವಿಶೇಷ ತಿಳಿದೋ ತಿಳಿಯದೆಯೋ ಮಾಡಿರಬಹುದು. ಅಂತಹ ಒಂದು ಪುಣ್ಯ ವಿಶೇಷದಿಂದಲೂ ಅವನಿಗೆ ಪರಮಾತ್ಮನ ಒಂದು ಪರಮ ಕೃಪೆಯಿಂದ ಪರಮಾತ್ಮನ ಸ್ವಭಾವವು ಅವಸರ ಪ್ರತೀಕ್ಷಾ ಅಂತ ಚೇತನರ ಉದ್ಧಾರಕ್ಕಾಗಿಯೇ ಅವನು ಸೃಷ್ಟಿಯನ್ನೇ ಮಾಡುವಂತಹದ್ದು. ಆದ್ದರಿಂದ ಅವನಿಗೆ ಅದರಿಂದ ಪರಮಾತ್ಮನ ಕೃಪೆ ಒಂದು ದಿನ ದೊರಕಿ ಅವನು ಮೋಕ್ಷವನ್ನು ಪಡಿತಾನೆ ಅನ್ನೋದನ್ನ ಇಲ್ಲಿ ಹೇಳಿದ್ರು. ಅದರ ಕ್ರಮವನ್ನು ವಿವರಿಸ್ತಾರೆ. ಹೇಗೆ ಮೋಕ್ಷ ಬರುವುದಕ್ಕೆ ಮೊದಲು ಇವನಿಗೆ ವೈರಾಗ್ಯ ಬರಬೇಕಾದ್ರೆ ತನ್ನ ಸ್ಥಿತಿಯನ್ನೆಲ್ಲ ತಿಳಿದುಕೊಳ್ಬೇಕು ಚೆನ್ನಾಗಿ ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾರೆ ದೇಶಿಕರು. ಕೃಚ್ಛ್ರಾತ್ ಸಂವರ್ತ ಕಷ್ಟಾದಿ ಅಪಗಮ ಜನಿತ ಸ್ಥೂಲ ದೇಹಸ್ಯ ಜಂತೋಃ ಜಾಗ್ರತ್ ಸ್ವಪ್ನ ಸುಷುಪ್ತಿ ಮರಣಮಥ ಮೃತೇರರ್ಧ ಸಂಪದ್ದಶಾ ಸ್ಯುಃ ಸರ್ವಂ ದುಃಖಾಂಧಕಾರ ಸ್ಥಗಿತಮಿಹ ಸುಖಂ ತ್ವತ್ರ ಖದ್ಯೋತಕಲ್ಪಂ
ತ್ಯಕ್ತ್ವಾ ಶುದ್ಧಾಶಯಾಸ್ತನ್ನಿರವಧಿಕ ಸುಖಾಂ ನಿರ್ವಿವಿಕ್ಷಂತಿ ಮುಕ್ತಿಂ. ಕೃಚ್ಛ್ರಾತ್ ಅಂತಾನೆ ಆರಂಭಿಸ್ತಾರೆ. ಕೃಚ್ಛ್ರಾತ್ ಅಂದ್ರೆ ಬಹಳ ಕಷ್ಟದಿಂದ ಅಂತ ಅರ್ಥ. ಸಂವರ್ತ ಕಷ್ಟಾದಿ ಅಪಗಮ. ಸಂವರ್ತ ಅಂತ ಹೇಳಿದ್ರೆ ಪ್ರಳಯ. ಪ್ರಳಯದ ಒಂದು ಕಷ್ಟದಿಂದ ಕಷ್ಟವು ದೂರ ಹೋಗಿ ಸೃಷ್ಟಿಯಾಗುತ್ತೆ. ಸೃಷ್ಟಿಯಾದಾಗ ಇವನಿಗೆ ಸುಖವೇ ಅಂತ ಹೇಳಿದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ, ಆ ಪ್ರಳಯದಲ್ಲಿ ಏನು ತಿಳಿದೇ ಇದ್ದ ಇವನು ಅಚೇತನದಂತೆ, ಆ ಕಷ್ಟವೆಲ್ಲ ಇವನಿಗೆ ಹೋದಾಗ ಅದರಿಂದ ಅಪಗಮ, ಅದು ದೂರ ಹೋಗೋದು. ಅದರಿಂದ ಉಂಟಾಗೋದು ಏನು ಅಂದ್ರೆ ಸ್ಥೂಲ ದೇಹ. ಸೃಷ್ಟಿಯಲ್ಲಿ ಸ್ಥೂಲ ದೇಹಸ್ಯ ಜಂತೋಹೋ, ಆ ಸ್ಥೂಲ ದೇಹದಲ್ಲಿ ಏನು ಉಂಟಾಗುತ್ತೆ ಇವನಿಗೆ? ಜಾಗ್ರತೆ, ಸ್ವಪ್ನ, ಸುಷುಪ್ತಿ, ಮರಣ, ಮೃತಿ, ಅರ್ಧ ಸಂಪತ್, ಈ ಎಲ್ಲ ದಶೆಗಳು ಉಂಟಾಗುತ್ತೆ ಅವನಿಗೆ. ಜಾಗ್ರತ್ ದಶೆ ಬ್ರಹ್ಮಸೂತ್ರಗಳಲ್ಲಿ ಇದೆಲ್ಲವೂ ಕೂಡ ದೋಷವೇ ಅಂತ. ಜಾಗ್ರತ್ ದಶೆಯಲ್ಲಿ ಸುಷುಪ್ತಿ, ಸ್ವಪ್ನ, ಸುಷುಪ್ತಿ, ಮರಣ, ಮತ್ತೆ ಅರ್ಧ ಸಂಪತ್, ಮೃತೇಹೇ ಅರ್ಧ ಸಂಪತ್ ಅಂದ್ರೆ ಮೂರ್ಛಾವಸ್ಥೆ. ಮುಗ್ಧೆ ಅರ್ಧ ಸಂಪತ್ತಿ ಅಂತ ಹೇಳ್ಬಿಟ್ಟು ಮೂರ್ಛಾವಸ್ಥೆಯನ್ನ ಅರ್ಧ ಸಂಪತ್ ದಶೆ ಅಂತ ಹೇಳಲ್ಪಟ್ಟಿದೆ. ಮರಣಕ್ಕೆ ಅರ್ಧ ದಾರಿ ಅಂತ ಅರ್ಥ. ಮೂರ್ಛೆ ಹೋಗಿರುವಾಗ ಅವನು ಎದ್ದು ಬರ್ಬಹುದು, ಇಲ್ಲ ಹಂಗೆ ಮರಣವಾಗಬಹುದು. ಕೋಮಾ ಅಂತ ಹೇಳ್ತೀವಲ್ಲ, ಆ ರೀತಿ ಮೂರ್ಛಾವಸ್ಥೆ. ಕೋಮ ಅನ್ನೋದು ಬಹಳ ಗಾಢವಾದದ್ದು ಅಷ್ಟೇ. ಈ ಎಲ್ಲವೂ ಕೂಡ ಸರ್ವಂ ದುಃಖ ಅಂಧಕಾರ ಸ್ಥಗಿತಂ. ದುಃಖ ಅನ್ನುವ ಕತ್ತಲೆಯಿಂದ ಎಲ್ಲ ತುಂಬಿಕೊಂಡ್ಬಿಟ್ಟಿದೆ. ಇಹ ಸುಖಂತೂ, ಸುಖವೇ ಇಲ್ಲವೇ ಅಂದ್ರೆ ಇದೆ, ಆದರೆ ಖದ್ಯೋತ ಕಲ್ಪಂ. ಖದ್ಯೋತ ಅಂದ್ರೆ ಮಿಂಚು ಹುಳು. ಮಿಂಚು ಹುಳಿನಂತೆ ಮಿಂಚುತ್ತಲ್ಲ, ಆ ರೀತಿ ಪ್ರಕಾಶಗಳು ಯಾವುದೋ ಒಂದು ಕ್ಷಣ ಬರುತ್ತೆ ಹೋಗುತ್ತೆ. ಆ ರೀತಿ ಅತ್ಯಲ್ಪವಾದ ಸುಖ ಇಲ್ಲಿ ಇರುವಂತಹದ್ದು. ಇದನ್ನೆಲ್ಲ ಬಿಟ್ಟು ತ್ಯಕ್ತ್ವಾ ಶುದ್ಧಾಶಯಾ ತನ್ನಿರವಧಿಕ ಸುಖಾಂ ಮುಕ್ತಿಂ ನಿರ್ವಿವಿಕ್ಷಂತಿ. ವಿವಿಕ್ಷ ಅಂದ್ರೆ ಪ್ರವೇಶ ಮಾಡೋಕ್ಕೆ ಇಚ್ಛೆ ಪಡ್ತಾರೆ ಅಂದ್ರೆ ಪ್ರಾಪ್ತುಮಿಚ್ಛಾ. ವಿಷ ಪ್ರವೇಶನೆ ಅಂತ ಧಾತು. ವಿವಿಕ್ಷಂತಿ ಅಂದ್ರೆ ಪ್ರವೇಷ್ಟುಂ ಇಚ್ಛಾ, ಪ್ರವೇಶಿಸಲು ಇಚ್ಛಿಸುತ್ತಾರೆ ಅಂತ ಹೇಳಿದ್ರೆ ಪ್ರಾಪ್ತುಂ ಇಚ್ಛತಿ ಅಂತ. ಪಡೆದುಕೊಳ್ಳಲು ಶುದ್ಧಾಶಯ ಪ್ರಾಪ್ತುಂ ಇಚ್ಛಂತಿ, ಪಡೆದುಕೊಳ್ಳಕ್ಕೆ ಇಷ್ಟಪಡ್ತಾರೆ ಅನ್ನೋದು. ಈ ಅಂದರೆ ಇದೆಲ್ಲ ನೋಡಿ, ಇದೆಲ್ಲ ದುಃಖ, ಇದೆಲ್ಲ ದೋಷ ಅನ್ನುವ ಬುದ್ಧಿ ಉಂಟಾಗಬೇಕು ಅಂತ ಹೇಳ್ತಾರೆ. ಕ್ರಮವಾಗಿ ಮುಕ್ತಿ ಬರುವಂತಹ ವಿಚಾರ ಇಲ್ಲಿ ವಿಚಾರ. ಕೃಚ್ಛ್ರಾತ್ ಅಂತ ಹೇಗೋ ಮಹಾಕ್ಲೇಶದಿಂದ ಪ್ರಳಯ ಕಾಲದ ಕಾರ್ಗತ್ತಲೆ ರೂಪವಾದ ಅನರ್ಥಗಳು ತೊಲಗಿ ಜಗತ್ಸೃಷ್ಟಿಯಿಂದ ಸ್ಥೂಲ ಶರೀರ ಹೊಂದಿ ಸ್ವಲ್ಪ ಮಟ್ಟಿಗೆ ಚೈತನ್ಯ ವಿಕಾಸ ಪಡಿತಾನೆ ಈ ಸಂಸಾರಿ ಜೀವ. ಜಾಗ್ರದ ಅವಸ್ಥೆ ಅಜ್ಞಾ ಅಂತಾನೆ ಹೇಳಿದೆ ಇವನಿಗೆ. ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಮರಣಾವಸ್ಥೆ, ಅರ್ಧಮರಣ ರೂಪವಾದ ಮೂರ್ಛಾವಸ್ಥೆ, ಇದೆಲ್ಲ ಬರ್ತಾನೆ ಇರುತ್ತೆ ಅವನಿಗೆ. ಇಂತಹ ಸರ್ವಂ ದುಃಖಾಂಧಕಾರ ಸ್ಥಗಿತಂ, ಎಲ್ಲ ಇದರಿಂದ ದುಃಖ ಅನ್ನೋ ಕಗ್ಗತ್ತಲೆಯಿಂದ ತುಂಬಿದೆ ಎಲ್ಲ. ಅತ್ರ ಸುಖಂತೂ ಖದ್ಯೋತ ಕಲ್ಪಂ, ಅತ್ಯಂತ ಅಲ್ಪವಾಗಿದೆ, ದುಃಖದ ಭಾಗವೇ ಹೆಚ್ಚಾಗಿದೆ. ಶುದ್ಧ ಆಶಯ, ಆಶಯ ಅಂದರೆ ಮನಸ್ಸು, ಅಂತಃಕರಣ, ಪರಿಶುದ್ಧವಾದ ಅಂತಃಕರಣ ಹೊಂದಿರುವಂತಹ ಅವರು, ಇದನ್ನೆಲ್ಲ ವಿವೇಕಿಗಳು ಇದನ್ನೆಲ್ಲ ತ್ಯಾಗ ಮಾಡಿ ನಿರವಧಿಕ ಸುಖಾಂ ಮುಕ್ತಿಂ ನಿರ್ವಿವಿಕ್ಷಂತಿ. ಇದನ್ನೆಲ್ಲ ಅತ್ಯಲ್ಪ ಸುಖವನ್ನು ತ್ಯಾಗ ಮಾಡಿ ಅಪರಿಮಿತ ಸುಖವಾದ ಮುಕ್ತಿಯನ್ನು ಪಡೆಯಲು ಇಚ್ಛಿಸ್ತಾರೆ ಮುಮುಕ್ಷುಗಳು ಅಂತ. ಸಾಂಸಾರಿಕ ಸುಖ, ಸುಖ ಆಭಾಸ ರೂಪ, ಸುಖದಂತೆ ಕಾಣುತ್ತೆ ಆದರೆ ಸುಖವಲ್ಲ, ಅತ್ಯಲ್ಪ, ದುಃಖ ಮಿಶ್ರಿತ, ದುಃಖ ಮೂಲ, ದುಃಖ ಹೇತು ಮೊದಲಾದ ಅನುಭವಗಳನ್ನು ಪಡೆದು ನಿರ್ವಿಣ್ಣನಾದ ಜೀವನೇ ಮುಮುಕ್ಷು ಆಗ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಮುಮುಕ್ಷುತ್ವ ಬರಬೇಕಾದ್ರೆ ಮೊದಲು ನಿರ್ವೇದ ಅಂತ ಬರಬೇಕು, ದುಃಖ. ಇದನ್ನೆಲ್ಲ ನೋಡಿ ಇದೆಲ್ಲ ಅತ್ಯಂತ ದುಃಖವೇ ಇಲ್ಲಿರೋದು ಅಂತ ಹೇಳ್ಬಿಟ್ಟು ಅವನಿಗೆ ಆ ಬುದ್ಧಿ ಬಂದರೆ ಮೋಕ್ಷಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಅರ್ಥ. ಅದನ್ನ ಸಂಸ್ಕೃತದಲ್ಲಿ ಸ್ವಲ್ಪ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ.
ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ಕರ್ಮ ವಿದ್ಯಾದಿ ಚಕ್ರೆ ಪ್ರತಿಪುರುಷಮಿಹಾನಾದಿ ಚಿತ್ರ ಪ್ರವಾಹೆ ತತ್ತತ್ಕಾಲೇ ವಿಭಕ್ತಿ ಭವತಿ ವಿವಿಧ ಸರ್ವಸಿದ್ಧಾಂತ ಸಿದ್ಧಾಂತ ಶ್ಲೋಕದಲ್ಲಿ ಒಂದು ಚಕ್ರ ಕರ್ಮದ ಪ್ರವಾಹ ರೂಪದಲ್ಲಿ ಬರ್ತಾ ಇದೆ. ಆಯಾ ಕಾಲದಲ್ಲಿ ಕರ್ಮಗಳು ಫಲ ಕೊಡುತ್ತೆ ಅಂತೆಲ್ಲ ಹೇಳಿದ್ರಲ್ಲ, ಅದರಲ್ಲಿ ಈ ಪುನರ್ಜನ್ಮ ಅನ್ನೋದೇ ಇಲ್ಲ ಅನ್ನುವ ಕೆಲವು ಮತಗಳಿದೆ. ಪುನರ್ಜನ್ಮವಿಲ್ಲ ಅಂತ ಹೇಳುವಂತಹವರು ಅವರು ನಮ್ಮ ಆಗಮಗಳು, ಈಗ ಬೌದ್ಧನ ಆಗಮಗಳು ಇಲ್ಲ ಜೈನರ ಆಗಮಗಳು ಮೊದಲಾದೆಲ್ಲ ಇದೆಯಲ್ಲ, ಅದರಲ್ಲೆಲ್ಲ ಈ ರೀತಿ ಅವರವರ ಗ್ರಂಥಗಳು ಅವರವರು ಇದೆ, ಅದುವೇ ಪ್ರಮಾಣ ಅವರಿಗೆ. ನಮ್ಮ ಪ್ರಮಾಣದಲ್ಲಿ ಈ ರೀತಿ ಹೇಳಿದೆ, ಇದು ನಮಗೆ ಪ್ರಮಾಣ. ನಮ್ಮ ಗ್ರಂಥದಲ್ಲಿ ಹೀಗೆ ಹೇಳಿದೆ ಶ್ರುತಿಯಲ್ಲಿ, ಅದು ನಿಮಗೆ ಪ್ರಮಾಣ ಆಗಿದ್ರೆ ಇದು ಹೇಗೆ ಪ್ರಮಾಣ ಇಲ್ಲ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ, ಅದಕ್ಕೆ ಅದು ಯಾರೇ ಒಬ್ಬ ಪುರುಷನಿಂದ ಸೃಷ್ಟಿಯಾಗಿದ್ರೂ ಕೂಡ ಒಂದು ಗ್ರಂಥ, ಅದರಲ್ಲಿ ಕಾರಣ ದೋಷ ಇರುತ್ತೆ. ಪುರುಷನಲ್ಲಿ ಎಲ್ಲರಲ್ಲಿಯೂ ಯಾವುದೋ ಒಂದು ವಿಧವಾದ ದೋಷ ಸಂಭವವಿದೆ. ಅಜ್ಞಾನವಾಗಲಿ ಮೊದಲಾದ ದೋಷಗಳು ಇರಬಹುದು, ಪ್ರಮಾದ ಮೊದಲಾದದ್ದು. ಆದ್ದರಿಂದ ಅಪೌರುಷೇಯವಾದ ವೇದದ ಸ್ವತಃ ಪ್ರಾಮಾಣ್ಯವನ್ನು ನಮ್ಮ ಸಿದ್ಧಾಂತದಲ್ಲಿ ಒಪ್ಕೊಂಡಿದ್ದೇವೆ. ಅದರಲ್ಲಿ ಯಾವ ಕಾರಣ ದೋಷವೂ ಇಲ್ಲ. ಆ ಕಾರಣ ದೋಷವಿಲ್ಲ ಅನ್ನೋದನ್ನು ನೈಯಾಯಿಕರು ಕೂಡ ಹಾಗೆಯೇ ಹೇಳ್ತಾರೆ. ಈಶ್ವರನಿಗೆ ನಿತ್ಯವಾದ ಜ್ಞಾನ ಇರೋದ್ರಿಂದ ಸರ್ವಜ್ಞ, ಅವನು ಸೃಷ್ಟಿ ಮಾಡಿದಂತಹ, ಅವನು ರಚಿಸಿದ ವೇದದಲ್ಲಿ ಕಾರಣ ದೋಷವಿಲ್ಲ. ಯಾಕೆಂದರೆ ಈಶ್ವರನಿಗೆ ದೋಷವಿಲ್ಲ ಅವನ ಜ್ಞಾನದಲ್ಲಿ. ಅವನ ಜ್ಞಾನ ನಿತ್ಯ, ಸರ್ವಜ್ಞನವನು ಅಂತ ಹೇಳಿ ಒಪ್ಕೊಂಡು, ಆ ರೀತಿ ಕಾರಣ ದೋಷವಿಲ್ಲದೆ ಇರೋದು ಪ್ರಮಾಣ ಅನ್ನೋದು ಅವರು ಒಪ್ಕೊಳ್ತಾರೆ. ಆದರೆ ಈಶ್ವರ ಸೃಷ್ಟವಾದದ್ದು ಅಂತ ಹೇಳಿದ್ರು. ನಾವು ಹೇಳಿದ್ದು ಅಪೌರುಷೇಯವಾದ ವೇದ ಅನ್ನೋದಕ್ಕೆ ಪ್ರಮಾಣಗಳು ಬೇಕಾದಷ್ಟಿದೆ. ಅದನ್ನ ಇಲ್ಲಿ ಸ್ವಲ್ಪ ವಿಚಾರ ಮಾಡ್ತಾರೆ. ಹಿಂದಿನ ಶ್ಲೋಕದಲ್ಲಿ ಇಲ್ಲಿ ಎಲ್ಲ ಹೇಗೆ ಅದನ್ನ ಕೆಲವರು ಹೇಳಿದ್ರು, ಇಲ್ಲವೇ ಇಲ್ಲ ಅಂತ ಹೇಳಿಬಿಟ್ಟು, ಮತಾಂತರೇಶು ಪುನರ್ಜನ್ಮ ಅಪ್ರತಿಪಾದನಾತ್, ಪುನರ್ಜನ್ಮವೇ ಇಲ್ಲ ಅಂದ್ರೆ ತನ್ಮತಸ್ಥೈ ಅನಂಗೀಕಾರಾತ್ ತೇಷು ಪೂರ್ವಜನ್ಮ ಕಥಾಯಾ ಶ್ರವಣಾಚ ಕಥಂ ಏಕಪಕ್ಷೀಯತೆಯ ನಿರ್ಣಯ. ಒಂದು ಪಕ್ಷದನ್ನ ಇಟ್ಟುಕೊಂಡು ನಿರ್ಣಯ ಹೇಗೆ ಮಾಡಕ್ಕೆ ಸಾಧ್ಯ ಅಂತ ಪ್ರಶ್ನೆ. ಅದಕ್ಕೆಲ್ಲ ಹೇಳ್ತಾರೆ, ಅದರಲ್ಲೆಲ್ಲ ದೋಷಗಳು ಇದ್ದೇ ಇದೆ ಅಂತ ಹೇಳ್ಬಿಟ್ಟು, ದೋಷಗಳು ಎಲ್ಲದರಲ್ಲಿಯೂ ಇದೆ. ಅಲ್ಲೆಲ್ಲ ಕೆಲವು ಇತರ ಆಗಮಗಳು ಹೇಗೆ ಅಂದರೆ ದೇಶ ಕಾಲ ಕುಲಾದಿ ಉದ್ದೇಶೇನೈವ ಪ್ರವೃತ್ತಾಹ ತತ್ರೈವ ಅಭೀತಂ, ಅವುಗಳ ಗ್ರಂಥಗಳಲ್ಲೇ ಹೇಳಿದ್ದಾರೆ. ಕೆಲವು ಯಾವುದೋ ಒಂದು ನಿಮಿತ್ತಗಳನ್ನು ಇಟ್ಕೊಂಡು ಆ ಗ್ರಂಥಗಳನ್ನೆಲ್ಲ ಉಪದೇಶ ಮಾಡಿರೋದು. ಯಾವುದೋ ಒಂದು ಸಮಯದಲ್ಲಿ ಯಾರಿಗೋ ಒಂದು ಉಪದೇಶ ಮಾಡಬೇಕು ಅಂದರೆ ಅದನ್ನು ಹೇಳಿರಬಹುದು. ಅದು ಸಾರ್ವಕಾಲಿಕವಾಗಿ ಎಲ್ಲರಿಗೂ ಅಬಾಧಿತವಾದ ಪ್ರಮಾಣ ಆಗೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು ಅದನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ನಮಗೆ ಹೇಗೆ ಅಂತ ಹೇಳಿದ್ರೆ, ನಾವು ಅಪೌರುಷೇಯವಾದ ವೇದಗಳನ್ನು ಒಪ್ಕೊಳ್ಳೋದ್ರಿಂದ ನಮಗೆ ಯಾವ ವಿಧವಾದ ಬಾಧೆಯೂ ಇಲ್ಲ, ಸ್ವತಃ ಪ್ರಮಾಣವಾದದ್ದು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಪ್ರಮಾಣಗಳಿಂದಲೇ ಅಂತ ಹೇಳಿಬಿಟ್ಟು. ಮತ್ತೆ ಮುಂದಿನ ಶ್ಲೋಕದಲ್ಲಿ ಕಥಂ ಭವಿತಾ ಅಂತ ಹೇಳಿದ್ರು, ಹೇಗೆ ಅವನು ಮುಮುಕ್ಷುತ್ವ ಹೇಗೆ ಬರುತ್ತೆ ಅಂತ. ಕಶ್ಚಿದಿತ್ತಂ ವಿಪಶ್ಚಿತ್ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಯಾರೋ ಒಬ್ಬ ಯಾವುದೋ ಕಾಲದಲ್ಲಿ ಕದಾಚಿತ್ ಕಶ್ಚಿತ್ ಒಬ್ಬ ಬುದ್ಧಿವಂತ ಜ್ಞಾನವೇ ಉಂಟಾಗಿ ಅವನಿಗೆ ಮುಮುಕ್ಷು ಆಗ್ತಾನೆ ಅಂತ ಹೇಳಿದ್ರೆ, ಮುಮುಕ್ಷು ಆಗುವ ಕ್ರಮ ಹೇಗೆ ಅನ್ನೋದನ್ನ ಹೇಳ್ತಾರೆ ಇಲ್ಲಿ. ಆತ್ಮ ವ್ಯತಿರಿಕ್ತ ವಿಷಯೇಶು ವೈರಾಗ್ಯಂ ಅವಶ್ಯಕಂ, ಅದು ಮೊದಲು ವೈರಾಗ್ಯ ಬರಬೇಕು ಅಂತ ಹೇಳಿದ್ರು. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಗೀತೆಯಲ್ಲಿ ಇದೆಲ್ಲವೂ ದೋಷ ಅಂತ ನಮಗೆ ಮನಸ್ಸಿಗೆ ನಾವು ತೋರಿಸ್ತಾ ಇದ್ರೆ ದೋಷ ಅನ್ನುವ ಬುದ್ಧಿ ಉಂಟಾಗುತ್ತೆ. ಆವಾಗ ಇದುವೇ ಚೆನ್ನಾಗಿದೆ, ಭೋಗ್ಯ ಅಂತ ಹೇಳ್ತಾ ಇದ್ರೆ ಭೋಗ್ಯವಾಗಿರುತ್ತೆ. ದೋಷ ಅನ್ನೋದನ್ನ ಎಲ್ಲದರಲ್ಲಿಯೂ ನೋಡ್ತಾ ಇದ್ರೆ ಆಗ ದೋಷ ಮನಸ್ಸಿನಲ್ಲಿ ನಿಲ್ಲಿರುತ್ತೆ, ಇದರಲ್ಲಿ ವೈರಾಗ್ಯ ಬರುತ್ತೆ ಅಂತ ಗೀತೆಯಲ್ಲಿ ಉಪದೇಶ ಮಾಡಲ್ಪಟ್ಟಿದೆ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ಅನುದರ್ಶನಂ, ಎಲ್ಲವೂ ಕೂಡ ದೋಷವೇ. ಇದೆಲ್ಲ ಸಂಸಾರವು ದುಃಖಮಯತ್ವ ಜ್ಞಾನ ಸಾಧ್ಯಂ, ದುಃಖಮಯ ಅನ್ನುವಂತಹ ಜ್ಞಾನದಿಂದ ಉಂಟಾಗುತ್ತೆ ವೈರಾಗ್ಯ. ಅದನ್ನ ಇಲ್ಲಿ ಉಪಪಾದನೆ ಮಾಡ್ತಾರೆ. ಸಮರ್ಥಃ ಪ್ರಳಯ ಕಾಲೇ ಸರ್ವೇಷಾಮಪಿ ಕಾರಣೇ ಪರಬ್ರಹ್ಮಣಿ ಲಯಾತ್ ಅಸತ್ಕಲ್ಪತ, ಅಸತ್ತಿನಂತೆಯೇ ಇರ್ತಾರೆ. ಕಲ್ಪ ಅಂದ್ರೆ ಈಶದ್ ನ್ಯೂನಂ ಅಂತ ಅರ್ಥ, ಸ್ವಲ್ಪ ಕಡಿಮೆ.
ಅಸತ್ತಿಗಿಂತ ಒಂದು ಸ್ವಲ್ಪ ಬೆಟರ್ ಆಗಿರ್ಬೋದು ಅಂತ ಅರ್ಥ, ಸ್ವಲ್ಪ ವಾಸಿ ಅಂತ ಹೇಳಿಬಿಟ್ಟು. ಆದರೆ ಅಸತ್ತಿನಂತೆಯೇ ಇರ್ತಾರೆ ಅಂತ, ಜಡದಂತೆ ಇರ್ತಾರೆ. ಜೀವರಿಗೆ ಧರ್ಮಭೂತ ಜ್ಞಾನಸ್ಯ ಸರ್ವತಾ ಸಂಕೋಚಾತ್ ಕಾರಣ ಕಳೇಬರಾದಿ ಅಭಾವಾಚ. ಕಾರಣ ಕಳೇಬರಗಳೇ ಇಲ್ಲ ಅವನಿಗೆ. ಜೀವಾಹ ಜಡತುಲ್ಯಾಹ ವರ್ತಂತೆ. ಅದನ್ನೇ ಪರಮಾತ್ಮನು ಕರ್ಣ ಕಳೇಬರ ದಾನೇನ ತೇ ಸಾಧನಂ ಕರ್ತುಂ ಪ್ರವೇಯುಹು ಇತಿ ಉದ್ದೇಶೇನೈವ ಪುನಃ ಜಗತಃ ಸೃಷ್ಟಿ. ಸಾಧನೆ ಮಾಡಿ ಉದ್ಧಾರ ಮಾಡಿಕೊಳ್ಳಿ ಚೇತನರು ಅನ್ನುವ ಒಂದು ಉದ್ದೇಶದಿಂದ ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನೆ. ಅದನ್ನು ದಯಾಶತಕದಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಅಚಿದ ಅವಿಶಿಷ್ಟಾನ್ ಪ್ರಳಯೇ ಜಂತೂನವಲೋಕ್ಯ ಜಾತ ನಿರ್ವೇದ ಕರ್ಣ ಕಳೇಬರ ಯೋಗಂ ವಿತರಿಸಿ ವೃಷಶೈಲನಾಥ ಕರುಣೆ ತ್ವಂ ಅಂತ ಹೇಳ್ಬಿಟ್ಟು ದಯಾದೇವಿಗೆ ಹೇಳ್ತಾರೆ, ದಯಾದೇವಿಯೇ ನೀನು ಈ ಪರಮಾತ್ಮ ಸೃಷ್ಟಿ ಮಾಡೋ ಹಾಗೆ ಮಾಡ್ತೀಯ. ನಿನಗೆ ಬಹಳ ದುಃಖ, ಜಂತುಗಳನ್ನೆಲ್ಲ ನೋಡಿ ಅಚಿತ್ತಂತೆ ಇದಾರಲ್ಲ ಇವ್ರನ್ನೆಲ್ಲ, ಅದರಿಂದ ಕರ್ಣ ಕಳೇಬರ ಎಲ್ಲ ಉಂಟಾಗೋ ಹಾಗೆ ನೀನು ನಮಗೆ ಅನುಗ್ರಹ ಮಾಡ್ತೀಯ ಅಂತ ಹೇಳ್ತಾರೆ ದಯಾಶತಕದಲ್ಲಿ. ಆಗ ಭಗವಂತನು ಸಮೋಹಂ ಸರ್ವಭೂತೇಷು ಇತಿ ಸರ್ವಸಮತ್ವಾತ್ ಕರುಣೆ ಇತಿ ಭಗವತ್ ಕರುಣಾಯ ಸಂಬೋಧನಂ. ಅಲ್ಲಿ ಕರುಣೆಯನ್ನೇ ಒಂದು ಆಕಾರವನ್ನು ಚೇತನನಂತೆ ಮಾಡಿ ದಯಾದೇವಿ ಅಂತಾನೆ ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ. ಆ ರೀತಿ ಕರುಣೆಯಲ್ಲಿಯೇ ಆರೋಪ ಮಾಡ್ತಾರೆ ಚೈತನ್ಯವನ್ನ. ದಯಾದೇವಿ ಅಂತಾನೆ, ದೇವಿ ಅಂತಾನೆ ಹೇಳ್ತಾರೆ. ಅದರಲ್ಲಿ ಕರುಣೆ ಅನ್ನೋದು ಅವನ ಪರಮಾತ್ಮನ ಕರುಣೆ. ಸರ್ವ ಸಂವರ್ತ ಕಷ್ಟಾದಿ ಅಪಗಮೇನ ಜನಿತಃ ಸ್ಥೂಲ ದೇಹ ಯಸ್ಯ ಸಹ ತಾದೃಶಸ್ಯ ಜಂತೋ ಪ್ರಾಣಿ ಸಾಮಾನ್ಯಸ್ಯ. ಯಾವುದೇ ಪ್ರಾಣಿ ಆಗಿರಬಹುದು, ಜಾಗ್ರದಾದಿ ಅವಸ್ಥಾ ಸ್ಯುಹು ಕೃಚ್ಛ್ರಾತ್ ಅಂತ ಹೇಳಿದ್ರು. ಕಥಂಚಿತ್ ಇತ್ಯರ್ಥ, ಹೇಗೋ ಉಂಟಾಗ್ಬಿಡುತ್ತೆ. ಅಸ್ಯ ಜನಿತ ಇತ್ಯನೇನ ಅನ್ವಯ. ಕೃಚ್ಛ್ರಾತ್ ಜನಿತ ಸೂಕ್ಷ್ಮದೇಹಸ್ಯ ಯಾವತ್ ಸಂಸಾರಂ ಅನುವೃತ್ತೇಃ ಅವರ್ಜನೀಯತ್ವಾತ್ ಪ್ರಲಯೇಪಿ ತಸ್ಯ ಅನಪಗಮಾತ್ ಸ್ಥೂಲದೇಹಸ್ಯ ಇತಿ ಉಕ್ತಿ ಅಂತ ಹೇಳಿದ್ರು. ಸೂಕ್ಷ್ಮ ದೇಹವು ಮೋಕ್ಷವಾಗುವವರೆಗೂ ಇವನ ಜೊತೆಯೇ ಇರುತ್ತೆ, ಜೀವಾತ್ಮನ ಜೊತೆ. ಸೂಕ್ಷ್ಮ ದೇಹ ಪ್ರಳಯದಲ್ಲಿಯೂ ಹೋಗೋದಿಲ್ಲ ಅದು. ಆದ್ದರಿಂದ ಸ್ಥೂಲ ದೇಹ ಅಂತ ಹೇಳ್ತಾರೆ ಇಲ್ಲಿ. ಸ್ಥೂಲ ದೇಹ ಬರುತ್ತೆ ಸೃಷ್ಟಿಯಲ್ಲಿ, ಸೂಕ್ಷ್ಮ ದೇಹ ಇರುವಾಗ ಅವನೇನು ಮಾಡೋಕ್ಕಾಗೋದಿಲ್ಲ. ಬಹುತರ ಕ್ಲೇಶೇನೈವ ಮಾನವ ಶರೀರ ಪ್ರಾಪ್ತ್ಯ ತಥೋಕ್ತಿ. ಮಾನವ ಶರೀರ ಬರೋದು ಬಹಳ ಕಷ್ಟ, ಮಾನವ ಜನ್ಮ ಅನ್ನೋದು ಹೇಳಲ್ಪಟ್ಟಿದೆ. ಆದರೆ ಈ ಶರೀರ ಪ್ರಾಪ್ತಿ ಮಾತ್ರೇನಾಪಿ ನ ನಿಸ್ತಾರ. ಅದರಿಂದ ನಿಮಗೆ ಎಲ್ಲ ದುಃಖದಿಂದ ದಾಟಕ್ಕಾಗೋದಿಲ್ಲ ಶರೀರದಿಂದಲೇ. ಅದರಲ್ಲಿಯೂ ಕ್ಲೇಶಗಳು ಇದ್ದೇ ಇದೆ. ಕ್ಲೇಶಾಂತರಾಣಿ ಸಮುದ್ರ ತರಂಗವತ್ ಅವಿಚ್ಛಿನ್ನಾನಿ ಭವೇಯುವು. ನಿರಂತರವಾಗಿ ಬರ್ತಾನೇ ಇದೆ ಸಮುದ್ರ ತರಂಗದಂತೆ. ಒಂದು ಕಡೆ ಇದ್ರೆ ಒಂದು ಕಡೆ ಇಳಿಯುತ್ತೆ, ಒಂದೊಂದು ಕಡೆ ಅಲೆ ಬರುತ್ತೆ, ಮತ್ತೊಂದು ಕಡೆ ಅಲೆ ಬರುತ್ತೆ, ಹೀಗೆ ಯಾವುದೋ ಒಂದು ಬರ್ತಾನೇ ಇರುತ್ತೆ ಅಂತ ಹೇಳ್ಬಿಟ್ಟು. ಜಾಗ್ರತ ದಶೆ, ಸ್ವಪ್ನ ದಶೆ, ಸುಷುಪ್ತಿ ದಶೆ, ಇದೆಲ್ಲ ಯಾವುದಾದ್ರೂ ಒಂದು ಆದ್ಮೇಲೆ ಒಂದು ಬರ್ತಾ ಇರುತ್ತೆ. ಮರಣಾವಸ್ಥಾಯ ಅರ್ಥಗುಣ ಸಂಪತ್ತಿಯ ಮೂರ್ಛಾವಸ್ಥಾ ಅನೇನ ಉಚ್ಯತೆ. ಮೂರ್ಛಾವಸ್ಥಾಯಾಮ್ ಅನೇಕ ವಿಭಾಗ ಸದ್ಭಾವ ಸೂಚನಾಯ ಬಹುವಚನಂ. ಅದರಲ್ಲಿಯೇ ಅನೇಕ ವಿಭಾಗಗಳಿದೆ ಅಂತ ಹೇಳ್ತಾರೆ. ಮುಗ್ಧೆ ಅರ್ಧ ಸಂಪತ್ತಿ ಸೂತ್ರದಲ್ಲಿ ಹೇಳಿದ್ರು ಮೂರ್ಛಾವಸ್ಥೆಯನ್ನ. ಮರಣಾವಸ್ಥಾಯಾಮ್ ಅರ್ಧಾವಸ್ಥಾ ಇತಿ ಅಭಿಹಿತ. ಅದನ್ನ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿದೆ. ವಾಂಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಮ್. ಮರಣದಲ್ಲಿ ಇವನಿಗೆ ಉತ್ಕ್ರಮಣವನ್ನು ಹೇಳುವಾಗ ಮೊದಲು ವಾಕು ಮನಸ್ಸಿನಲ್ಲಿ ಹೋಗಿ ಸೇರಿಬಿಡುತ್ತೆ. ಮರಣ ಸನ್ನಿಹಿತವಾಗಿರುವಾಗ ಒಬ್ಬ ಮನುಷ್ಯನಿಗೆ ವಾಕು ನಿಂತೋಗುತ್ತೆ, ಮೊದಲು ಮಾತು ಬರೋದಿಲ್ಲ, ಅದು ಮನಸ್ಸಿನಲ್ಲಿ ಹೋಗಿ ಸೇರಿಬಿಡುತ್ತೆ. ಮನಸ್ಸು ವ್ಯಾಪಾರ ಮಾಡ್ತಾ ಇರುತ್ತೆ. ನಂತರ ಮನಸ್ಸು ಹೋಗಿ ಪ್ರಾಣದಲ್ಲಿ ಸೇರುತ್ತೆ. ಪ್ರಾಣವು ಹೋಗಿ ಜೀವಾತ್ಮನೊಡನೆ ಹೋಗಿ ಪಂಚಭೂತಗಳೊಡನೆ ಸೇರಿ ಇದೆಲ್ಲವೂ ಕೂಡ ಹೋಗಿ ಪರಮಾತ್ಮನೊಡನೆ ಸೇರುತ್ತೆ. ಪರಸ್ಯಾಂ ದೇವತಾಯಾಮ್. ಅಲ್ಲಿಂದ ಅವನು ದೇಹದಿಂದ ಅವನಿಗೆ ಒಂದು ಮಾರ್ಗವನ್ನು ತೋರಿಸಿ ಮುಂದಿನ ಜನ್ಮ ಯಾವುದು ಬರಬೇಕೋ ಅಲ್ಲಿಗೆ ಕರೆದುಕೊಂಡು ಹೋಗ್ತಾನೆ ಪರಮಾತ್ಮ. ಅದು ಹೇಳಲ್ಪಟ್ಟಿದೆ. ಜಾಗೃತಿ ಸ್ವಪ್ನ ಸುಷುಪ್ತಿ ತುರಿಯ ರೂಪಾಸು ಮಾನವ ಅವಸ್ಥಾಸು. 4 ಅವಸ್ಥೆಗಳು ಹೇಳಲ್ಪಟ್ಟಿದೆ.
ಜಾಗ್ರತೆ, ಸ್ವಪ್ನ, ಸುಷುಪ್ತಿ, ತುರಿಯ. ತುರಿಯ ಅನ್ನೋದು ಮೋಕ್ಷ ಅಂತ. ಜಾಗ್ರತ ದಶೆ, ಸ್ವಪ್ನ ದಶೆ, ಸುಷುಪ್ತಿ ದಶೆ, ತುರಿಯಾವಸ್ಥೆ ನಾಲ್ಕನೆಯದು. ಅವುಗಳಲ್ಲಿ ತುರಿಯಾವಸ್ಥಾ ವ್ಯತಿರಿಕ್ತ ಸರ್ವಾಪಿ ತ್ಯಾಜ್ಯ. ತುರಿಯಾವಸ್ಥೆ ನಮಗೆ ಬೇಕಾದ್ದು, ಮೋಕ್ಷಾವಸ್ಥೆ, ಮಿಕ್ಕಿದ್ದೆಲ್ಲ ತ್ಯಾಜ್ಯವಾದದ್ದು. ಅದನ್ನ ಸರ್ವಂ ಅನ್ನೋದು, ಸರ್ವಂ ದುಃಖ ಅಂಧಕಾರ ಸ್ಥಗಿತಂ ಇಲ್ಲಿ ಇಷ್ಟನ್ನು ಸೇರಿಸಿದ್ರು. ಯಾಕೆ ಅಂದರೆ ದುಃಖ ರೂಪವಾದ ಅಂಧಕಾರ ಅದರಿಂದ ವ್ಯಾಪ್ತವಾಗಿದೆ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಅಂಧಕಾರ ದುಃಖ ಅಂತ ಹೇಳಲ್ಪಟ್ಟಿದೆ. ಏವಮಪಿ ಸಾಂಸಾರಿಕ ಸುಖೇ ಸುಖತ್ವಮೇವ ನಾಸ್ತಿ. ದುಃಖ ಅನ್ನೋ ರೂಪಣ ಯಾಕೆ ಮಾಡ್ತಾರೆ ಕವಿಗಳು ಅಂಧಕಾರವನ್ನ ಅಂತ ಹೇಳಿದ್ರೆ ಹೇಳ್ತಾರೆ, ಪುರೋಗಮನ ವಿರೋಧಿತ್ವಾತ್. ಕತ್ತಲೆಯಲ್ಲಿ ಮುಂದಕ್ಕೆ ಹೋಗಕ್ಕಾಗೋದಿಲ್ಲ. ಅಜ್ಞಾನವಿದ್ರೆ ಇವನು ಮುಂದುವರಿಸೋಕ್ಕಾಗೋದಿಲ್ಲ ಯಾವ ಕೆಲಸವನ್ನು, ಅಜ್ಞಾನವಿದ್ರೆ. ಅದರಿಂದ ದುಃಖದ ಆರೋಪಣೆ ಕನಸಿನ ಕತ್ತಲಲ್ಲಿ ಮಾಡಲು, ಕತ್ತಲು ದುಃಖ ಅಂತ ಹೇಳೋದು ಆ ಕಾರಣದಿಂದ ಅಂತ ಹೇಳ್ತಾರೆ. ಏವಮಪಿ ಸಾಂಸಾರಿಕ ಸುಖೇ ಸುಖತ್ವಮೇವ ನಾಸ್ತಿ ದುಃಖ ಏವ ಸುಖತ್ವ ಭ್ರಮಃ ಇತಿ ಬೌದ್ಧೋಕ್ತಂ ನ ಸಮೀಚೀನಂ ಬೋಧನಾರ್ಥಂ ಸುಖಂ ತ್ವತ್ರ ಕದ್ಯೋತ ಕಲ್ಪಂ. ಸುಖವೂ ಇದೆ ಅಂತ ಹೇಳು. ಕೆಲವು ಹೇಳಿದ್ರು ಸುಖವೇ ಇಲ್ಲ, ದುಃಖವೇ. ದುಃಖ ಹೋದರೆ ಸುಖ ಅನ್ನುವ ಭ್ರಮೆ ಬರುತ್ತೆ ಅಂತ ಹೇಳಿದ್ರು. ಅದು ಹಾಗಲ್ಲ, ದುಃಖವೇ ಹೋಗಿ ಸುಖವೂ ಬರಬೇಕು. ಆದ್ದರಿಂದ ಆ ರೀತಿ ಒಂದು ಅಲ್ಪವಾದ ಸುಖವೂ ಕೂಡ ಇದೆ ಅಂತ ಹೇಳ್ತಾರೆ. ಇದನ್ನ ವೇದಾರ್ಥ ಸಂಗ್ರಹದಲ್ಲಿಯೂ ಶ್ರೀಭಾಷ್ಯದಲ್ಲಿಯೂ ಭಾಷ್ಯಕಾರರು ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ ಈ ವಿಷಯವನ್ನ. ಸರ್ವಂ ದುಃಖಂ ದುಃಖಂ. ಯಾಕೆಂದ್ರೆ ಶ್ರುತಿಗಳು ಮೋಕ್ಷದಲ್ಲಿ ಸುಖ ಹೇಳಿದೆ, ಆನಂದಾನುಭವ ಹೇಳಿದೆ. ಎಲ್ಲರೂ ಹೇಳುವಾಗ ಮೀಮಾಂಸಕರಾಗ್ಲಿ ನೈಯಾಯಿಕರು ದುಃಖ ನಾಶವೇ ಮೋಕ್ಷ ಅಂತ ಹೇಳಿದ್ರು. ದುಃಖ ನಾಶವಾದರೆ ಸುಖ ಉಂಟಾಗೋದಿಲ್ಲ, ಯಾವ ಅನುಭವವೂ ಇಲ್ಲದಂತಹ ಒಂದು ಸ್ಥಿತಿ ಇರುತ್ತೆ. ಆ ರೀತಿಯೇ ಅವರು ನಿರೂಪಣೆ ಮಾಡ್ತಾರೆ. ಸರ್ವಂ ದುಃಖಂ ದುಃಖಂ ಅನ್ನೋದು ಬೌದ್ಧರ ಇದು ಬುದ್ಧೇನ ಉಪದಿಷ್ಟತ್ವಾತ್. ಸಂಸಾರೇ ಅಸ್ಮಿನ್ ಸುಖಮೇವ ನಾಸ್ತಿ ಇತಿ ಬೌದ್ಧಾಃ ವದಂತಿ. ಸುಖವೇ ಇಲ್ಲ, ಎಲ್ಲವೂ ದುಃಖವೇ. ಅದು ಅವರ ಮಂತ್ರ ಒಂದು. ಸರ್ವಂ ದುಃಖಂ ದುಃಖಂ, ಸರ್ವಂ ಕ್ಷಣಿಕಂ ಕ್ಷಣಿಕಂ, ಸರ್ವಂ ಎಲ್ಲ ಸ್ವಭಾವ, ಅದರದೇ ಸ್ವಭಾವ ಸ್ವಭಾವ ಅಂತ ಹೇಳ್ತಾರೆ. ಈ ರೀತಿ ಅವ್ರ ನಾಲ್ಕು ಮಂತ್ರಗಳನ್ನ ಹೇಳ್ತಾರೆ. ಕ್ಷಣಿಕ ದುಃಖ ಮೊದಲಾದದ್ದೆಲ್ಲ. ತತ್ ನ ಯುಕ್ತಂ, ಅದು ಸರಿ ಇಲ್ಲ ಅಂತ ಹೇಳೋಕ್ಕಿಂತ ಸುಖಂ ತು ಅತ್ರ ಕದ್ಯೋತ ಕಲ್, ಸ್ವಲ್ಪ ಇದೆ ಸುಖ ಅಂತ ಹೇಳ್ತಾರೆ. ಯತ್ರ ಕುತ್ರಚಿತ್ ಸುಖತ್ವ ಪರಿಚಯ ಏವ ಯದಿ ನ ಭವೇತ್ ದುಃಖೇ ಸುಖತ್ವ ಭ್ರಮಃ ವಾ ಕಥಂ ಭವೇತ್. ಯಾಕೆ ಅಂದರೆ ಸುಖವಿದ್ದರೇನೆ ಸ್ವಲ್ಪ, ದುಃಖವಿದ್ದರೆ ಸುಖದ ಅನುಭವ ಆಗುತ್ತೆ, ಸುಖವಿದ್ದರೆ ದುಃಖದ ಅನುಭವ ಆಗುತ್ತೆ. ಒಂದಿಲ್ಲದೆ ಹೋದರೆ ಇನ್ನೊಂದರ ಅನುಭವ ಬರೋಕ್ಕಾಗೋದಿಲ್ಲ. ಇದೆಲ್ಲ ರಿಲೇಟಿವ್. ಆದ್ದರಿಂದ ಎರಡೂ ಇರಬೇಕು ಅನ್ನೋದು ಅಲ್ಲಿ. ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಿತ. ಬೃಹದಾರಣ್ಯಕ ಉಪನಿಷತ್ತಿನೇ ಹೇಳ್ತಾರೆ, ಆನಂದಾನುಭವ ಎಲ್ಲವೂ ಆನಂದಮಯ ಆತ್ಮಾನುಭವಸ್ಯ ಲೇಷಃ ಏವ. ಒಂದು ಸ್ವಲ್ಪವೇ ಅಷ್ಟೇ ಆನಂದಾನುಭವದ, ಆತ್ಮಾನುಭವದ ಆನಂದದ, ಆನಂದಮಯನಾದ ಪರಮಾತ್ಮನ ಅನುಭವದ ಮುಂದೆ ಇದೆಲ್ಲವೂ ಅತ್ಯಂತ ಅಲ್ಪವಾದದ್ದು, ನರಕಕ್ಕೆ ಸಮಾನ ಅಂತಾನೆ ಹೇಳಲ್ಪಟ್ಟಿದೆ. ಅಸ್ತಿ ಸಂಸಾರೇಪಿ ಸುಖಲೇಶ. ಇದು ಒಟ್ಟಿನಲ್ಲಿ ಸುಖ ಅನ್ನೋದು ಇದೆ ಸ್ವಲ್ಪ. ಕದ್ಯೋತ ಕಲ್ಪ ಅಂತ ಹೇಳಿದ್ರು. ಕದ್ಯೋತ ಕಲ್ಪಂ ಇತಿ ಉಕ್ತಂ. ಆದ್ರಿಂದ ಸುಖಾನುಭವೇ ಇಲ್ಲ ಅಂತ ಅರ್ಥವಲ್ಲ, ಸ್ವಲ್ಪ ಸುಖ ಇದೆ ಅಂತ ಹೇಳ್ಬಿಟ್ಟು ಅದನ್ನೇ ಮಹತ್ತಾದದ್ದು ಅಂತ ಭ್ರಮೆ ಉಂಟಾಗುತ್ತೆ. ಅಸ್ಥಿರೇ ಸುಖೇ ಸ್ಥಿರತ್ವ ಭ್ರಮಃ ಇತ್ಯೇವ ವಕ್ತವ್ಯ. ಆದ್ದರಿಂದ ಇದು ಯಾವಾಗಲೂ ಇರುತ್ತೆ ಅಂತ ಅನ್ಕೊಳ್ತಾರೆ, ಅಥವಾ ಆ ರೀತಿ ಆಸೆ ಪಡ್ತಾರೆ. ಇದೆಲ್ಲ ಸಂಸಾರದಲ್ಲಿ ಇದೆ. ಇದೆಲ್ಲವೂ ಕೂಡ ಜನಾನಾಂ ಸತ್ವ ಪರೀಕ್ಷಾರ್ಥಂ ಸಾಂಸಾರಿಕ ಸುಖಸ್ಯ ಅಲ್ಪತ್ವಾತ್ ದುಃಖ ಸಮಾನಾಧಿಕರಣತ್ವಾಚ ತಸ್ಯ ತ್ಯಾಗಃ ನತು ತತ್ರ ದುಃಖತ್ವ ಜ್ಞಾನಾತ್. ಸಾಂಸಾರಿಕ ಸುಖ ಅಲ್ಪವಾದ್ದರಿಂದ ಅಷ್ಟೇ ಹೊರತು ದುಃಖದಕ್ಕೆ ಸಮನಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ದುಃಖ ಅಂತ ಇಟ್ಕೊಂಡು ಬಿಡೋದಿಲ್ಲ, ಆದರೆ ಸುಖಕ್ಕೆ ಸಮಾನವಾಗಿದೆ ಇದು ಕೂಡ. ಯಾಕೆಂದ್ರೆ ಅದಾದ ಮೇಲೆ ಮತ್ತೆ ದುಃಖ ಬರುತ್ತೆ. ಆದ್ರಿಂದ ಇಲ್ಲಿ ಬರುವ ಅಲ್ಪ ಸುಖವು ಕಡೆಯಲ್ಲಿ ದುಃಖದಲ್ಲಿಯೇ ಪರ್ಯವಸಾನ. ಎತ್ತದಗ್ರೇ ಸುಖಮಿವ ಪರಿಣಾಮೆ ವಿಷಂಭವತಿ ಅಂತ ಹೇಳಿ ಗೀತೆಯಲ್ಲಿ ಹೇಳಲ್ಪಟ್ಟಿದೆ. ಮೊದಲು ಬಹಳ ಚೆನ್ನಾಗಿರೋ ಹಾಗೆ ಅನ್ಸುತ್ತೆ, ಕಡೆಯಲ್ಲಿ ದುಃಖದಲ್ಲಿಯೇ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ಅದೆಲ್ಲ ದುಃಖಮೇವ ಸರ್ವಂ ವಿವೇಕಿನಃ. ವಿವೇಕಿಗಳೆಲ್ಲ ಎಲ್ಲ ದುಃಖ ಅಂತಾನೆ ಹೇಳ್ತಾರೆ.
ಯೋಗ ಸೂತ್ರವನ್ನೇ ಹೇಳ್ತಾರೆ ಇಲ್ಲಿ. ಭೋಗಾಹ ದುಃಖಯೋನಯ ಏವ ಇತಿ ರೀತ್ಯ ವೈರಾಗ್ಯಾರ್ಥಂ ಅತೇವ ತತ್ರ ವಿವೇಕಿನಃ ಇತಿ ಉಕ್ತಂ. ಬುದ್ಧವಾಕ್ಯಮಪಿ ಏತದಭಿಪ್ರಾಯಕಮೇವ. ಅದರಿಂದ ಆ ರೀತಿ ಒಂದು ದೃಷ್ಟಿಯಿಂದ ಎಲ್ಲವೂ ದುಃಖ ಅಂತ ಹೇಳಿದ್ರೆ ಆ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ತಸ್ಮಾತ್ ತಾದೃಶಂ ಅಲ್ಪ ಸುಖಂ ತ್ಯಕ್ತ್ವಾ ಶುದ್ಧಾಶಯಾಃ ನಿರ್ಮಲ ಮನಸಃ ನಿರವಧಿಕ ಸುಖಂ ಏಕೋ ಬ್ರಹ್ಮಣಾನಂದಃ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ಇತಿ ಶುದ್ಧ ನಿರವತಿಶಯ ಆನಂದ ರೂಪಾಂ ಮುಕ್ತಿಂ ನಿರ್ವಿವಿಕ್ಷಂತಿ ಪ್ರಾಪ್ತುಂ ಇಚ್ಛಂತಿ. ಮೋಕ್ಷಕ್ಕೆ ತ್ಯಾಗ ನಿರ್ವೇದ ಬರಬೇಕು. ದುಃಖ ಅಂತ ಎಲ್ಲ ದುಃಖ ದೋಷ ಅನುದರ್ಶನ, ಮತ್ತೆ 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 ಅನುದರ್ಶನ ಅಂದ್ರೆ ಅನುಸರಿಸಿ ಅನುಸರಿಸಿ ದರ್ಶನ, ಮತ್ತೆ ಮತ್ತೆ ದುಃಖ ಅನ್ನುವರ ಅನುಸಂಧಾನ ಆಗ್ತಾ ಇರಬೇಕು. ಆಗಲೇ ಅದು ದುಃಖ ಅನ್ನೋದು ಮನಸ್ಸಿನಲ್ಲಿ ನಿಲ್ಲುತ್ತೆ ಅನ್ನೋದು ಹೇಳಲ್ಪಟ್ಟಿದೆ ಗೀತೆಯಲ್ಲಿ. ತುರಿಯಾವಸ್ಥೆ ಅನ್ನೋದು ಸಂಸಾರಿಣ ಅಸಂಭವಾತ್ ತಸ್ಯ ದುಃಖ ರೂಪತ್ವ ಅಭಾವಾಚ್ಯ ನಾತ್ರ ತಸ್ಯಾಹ ಗಣನ. ತುರಿಯಾವಸ್ಥೆಯನ್ನು ಹೇಳಲ್ಪಟ್ಟಿಲ್ಲ, ಅದು ದುಃಖವಲ್ಲ. ಇದೆಲ್ಲ ಮುಂಡಕೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಮಾಂಡೂಕ್ಯೋಪನಿಷತ್ತಿನಲ್ಲಿ ಹೇಳಲ್ಪಟ್ಟಿದೆ. ಜಾಗ್ರತ್ ಸ್ವಪ್ನ ಸುಷುಪ್ತಿ ತುರಿಯಾವಸ್ಥಾ ಮಾಂಡೂಕ್ಯೋಪನಿಷದಿ ವರ್ಣಿತಾ. ಅದರಲ್ಲಿ 4 ಅವಸ್ಥೆಗಳು ಕೂಡ ವರ್ಣಿತವಾಗಿದೆ ಮಾಂಡೂಕ್ಯೋಪನಿಷತ್ತಿನಲ್ಲಿ. ಜಾಗ್ರದ ಅವಸ್ಥಾ ಅನ್ನೋದು ಪ್ರಸಿದ್ಧವಾಗಿದೆ. ಬಾಹ್ಯಾಂತರ ಸಮನ್ವಯ ರೂಪ ಸ್ವಲ್ಪ ವಿವರಿಸ್ತಾರೆ ಇದನ್ನೆಲ್ಲ. ಮಾಂಡೂಕ್ಯ ಉಪನಿಷತ್ತಿನಲ್ಲಿ ಹೇಳಿದ 4 ವಿಷಯಗಳನ್ನ. ಬಾಹ್ಯ ಅನ್ನೋದು ಘಟ ಪಟ ಮೊದಲಾದದ್ದೆಲ್ಲ ನಮಗೆ ಹೊರಗಡೆ ಪ್ರತ್ಯಕ್ಷವಾಗಿ ಕಾಣುವಂತಹದ್ದು. ಆಂತರ ಅಂದ್ರೆ ಅದುವೇ ನಮ್ಮ ಜ್ಞಾನದ ರೂಪದಲ್ಲಿ ಘಟ ಜ್ಞಾನವಾನ್ ಅಹಂ ಅಂತ ಹೇಳ್ತೀವಲ್ಲ, ಆ ರೀತಿ ಅದರ ಜ್ಞಾನ ನಮಗೆ ಉಂಟಾಗಿದೆ ಅಂತ ಹೇಳೋದು. ಕಣ್ಣಿನಲ್ಲಿ ಪ್ರತ್ಯಕ್ಷವಾಗಿ ಅಯಂ ಘಟಃ ಅಂತ ಅಯಂ ಘಟ ಜ್ಞಾನವಾನ್ ಅಹಂ ಅನ್ನುವಾಗ ಒಳಗಡೆ ನಮಗೆ ಅದರ ಜ್ಞಾನವೂ ಉಂಟಾಗಿರುತ್ತೆ. ಇದೆಲ್ಲವೂ ಕೂಡ ಏಕರೂಪತಾ ಏವ ಜಾಗೃತಿ ಇತ್ಯುಚ್ಯತೆ. ಎರಡೂ ಒಂದೇ ರೀತಿಯಾಗಿದ್ರೆ ಇದು ಜಾಗ್ರದ ಅವಸ್ಥೆ ಅಂತ ಹೇಳಲ್ಪಡುತ್ತೆ. ಪ್ರತ್ಯಕ್ಷವಾಗಿ ನೋಡಿದ್ದೆ ಮನಸ್ಸಿನಲ್ಲಿ ತಿಳಿದ್ರೆ ನಾವು ಜ್ಞಾನದಲ್ಲಿ ಪ್ರತ್ಯಕ್ಷ ಜ್ಞಾನ ಅನ್ನೋದು ಉಂಟಾಗಿದೆ ಅಂತ ಅರ್ಥ. ಅದಕ್ಕೆ ಆತ್ಮವು ಮನಸ್ಸಿನಲ್ಲಿ ಸೇರಿ ಮನಸ್ಸು ಇಂದ್ರಿಯದೊಡನೆ, ಇಂದ್ರಿಯವು ಅರ್ಥದೊಡನೆ. ಆತ್ಮ ಮನಸ್ಸಿ ಸಂಯೋಜ್ಯತೆ ಮನಃ ಇಂದ್ರಿಯಾಣಿ ಅರ್ಥೇಶು ಅಂತ ಹೇಳಿ ಅರ್ಥಗಳೊಡನೆ ಪದಾರ್ಥಗಳಲ್ಲಿ ಇಂದ್ರಿಯಾರ್ಥ ಸನ್ನಿಕರ್ಷ ಜ್ಞಾನ ಸನ್ನಿಕರ್ಷಜನ್ಯಂ ಜ್ಞಾನಂ ಪ್ರತ್ಯಕ್ಷಂ ಅಂತ ಡೆಫಿನೇಷನ್ ನ್ಯಾಯದರ್ಶನದಲ್ಲಿ ಲಕ್ಷಣ ಹೇಳ್ತಾರೆ. ಇಂದ್ರಿಯಾರ್ಥ ಸನ್ನಿಕರ್ಷ ಜನ್ಯಂ ಜ್ಞಾನಂ. ಇಂದ್ರಿಯವು ಪದಾರ್ಥವು ಸೇರಿದಾಗ ಉಂಟಾಗುವ ಜ್ಞಾನ ಅಂತ ಹೇಳಿ ಪ್ರತ್ಯಕ್ಷಕ್ಕೆ ಅದು ಒಳಗಡೆ ನಮಗೆ ಜ್ಞಾನವೂ ಉಂಟಾಗುತ್ತೆ. ಇದು ಜಾಗ್ರತ ದಶೆ ಅಂತ ಹೇಳಲ್ಪಟ್ಟಿದೆ. ಅದರಿಂದ ಅಲ್ಲಿ ಬಹಿಪ್ರಜ್ಞ ಅಂತ ಹೇಳಲ್ಪಟ್ಟಿದೆ. ಮಾಂಡುಕ್ಯದಲ್ಲಿ ಬಹಿಪ್ರಜ್ಞ ಅನ್ನುವ ಶಬ್ದ ಬರುತ್ತೆ. ಸ್ವಪ್ನಸ್ತು ಅಂತಹ ಪ್ರಜ್ಞಾವಸ್ಥಾ ಒಳಗಡೆಯ ಜ್ಞಾನ ಸ್ವಪ್ನ. ಅಲ್ಲಿ ಪ್ರತ್ಯಕ್ಷವಾಗಿ ಎದುರುಗಡೆ ನೋಡೋದಿಲ್ಲ ನಾವು, ಆದರೆ ನಮಗೆ ಮನಸ್ಸಿನಲ್ಲಿ ಅದರ ಅನುಭವ ಆಗ್ತಾ ಇರುತ್ತೆ ಸ್ವಪ್ನದಲ್ಲಿ. ಯಾಕೆ ಅಂದರೆ ಬಾಹ್ಯಸ್ಯ ಅಭಾವೇಪಿ ಆಂತರಂ ವಿಜ್ಞಾನಾತ್ಮಕಂ ವಸ್ತು ಅನುಭೂಯತೆ. ವಿಜ್ಞಾನಾತ್ಮಕ ಅಂತ ಹೇಳಲ್ಪಟ್ಟಿದೆ ಆಂತರವಾದ ಜ್ಞಾನ. ಆ ಜ್ಞಾನವು ನಾವು ಎದ್ದ ಮೇಲೂ ನಮಗೆ ಇರುತ್ತೆ. ಸ್ವಪ್ನ ಜ್ಞಾನ ವಿಜ್ಞಾನಸ್ಯ ಸತ್ಯತ್ವೇನ ತದಾತ್ಮಕಸ್ಯ ಆಂತರಸ್ಯಾಪಿ ಸತ್ಯತ್ವಾತ್ ಸ್ವಪ್ನಸ್ಯ ಸತ್ಯತ್ವಂ ಉಚ್ಯತೆ. ಸ್ವಪ್ನ ಸತ್ಯ ಅನ್ನೋದು ನಮ್ಮ ಸಿದ್ಧಾಂತದಲ್ಲಿ ಹೇಳಲ್ಪಟ್ಟಿದೆ. ಸ್ವಪ್ನ ಅನ್ನೋದು ಮಿಥ್ಯೆಯಲ್ಲ, ಮಾಯೆಯಲ್ಲ, ಅದು ಸತ್ಯ. ಆಕೆ ಅಂದರೆ ಎದ್ದ ಮೇಲೆ ಆ ಜ್ಞಾನವೆಲ್ಲ ನಮಗೆ ಇರುತ್ತೆ, ಅದರಿಂದ ಅನುಭವವೂ ಆಗುತ್ತೆ ಇವನಿಗೆ. ಆದ್ದರಿಂದ ಆ ಜ್ಞಾನ ಧರ್ಮಭೂತ ಜ್ಞಾನ ನಿತ್ಯವಾಗಿದೆ ಜೀವಾತ್ಮನಿಗೆ. ಆದ್ದರಿಂದ ಅವನಿಗೆ ಜ್ಞಾನದಲ್ಲಿ ಆಂತರದಲ್ಲಿ ಅನುಭವಿಸುವಂತಹ ಈ ಸ್ವಾಪ್ನ ವಿಷಯಗಳೆಲ್ಲ ಪರಮಾತ್ಮನ ಸೃಷ್ಟಿ ಮಾಡ್ತಾನೆ ಅಂತ ಶ್ರುತಿ ತಿಳಿಸುತ್ತೆ. ಆಂತರಸ್ಯ ಆಂತರತ್ವೇನ ಜ್ಞಾನ ಬಾಹ್ಯತ್ವೇನ ಜ್ಞಾನ. ಅದು ಜಾಗೃತ ಅವಸ್ಥೆಯ ದೃಷ್ಟಿಯಿಂದ ಅದನ್ನ ಅನ್ಯತಾಖ್ಯಾತಿಯ ಸ್ವಪ್ನಸ್ಯ ಭ್ರಮತ್ವ ವ್ಯವಹಾರ ಅಂತ ಹೇಳಿ. ಅನ್ಯತಾಖ್ಯಾತಿ ಅಂತ ಹೇಳಿದ್ರೆ ಒಂದನ್ನ ಇನ್ನೊಂದಾಗಿ ತಿಳಿಯೋದು. ಖ್ಯಾತಿ ಅಂದ್ರೆ ಜ್ಞಾನ, ಅನ್ಯತಾಖ್ಯಾತಿ ಅಂದ್ರೆ ಒಂದನ್ನ ಬೇರೆಯದಾಗಿ ತಿಳಿಯೋದು. ರಜ್ಜುವನ್ನ ಸರ್ಪ ಅಂತ ತಿಳಿಯೋದು ಅನ್ಯತಾಖ್ಯಾತಿ ಅಂತ ಹೇಳಲ್ಪಟ್ಟಿದೆ. ರಜ್ಜು ಅನ್ನೋದು ತಿಳಿದೇ ಇರೋದು ಅಖ್ಯಾತಿ, ರಜ್ಜುವನ್ನು ಸರ್ಪ ಅಂತ ತಿಳಿಯೋದು ಅನ್ಯತಾಖ್ಯಾತಿ, ಬೇರೆಯಾಗಿ ತಿಳಿಯೋದು. ಇಲ್ಲಿ ಹೊರಗಡೆ ಕಾಣದೇ ಇರೋದನ್ನ ಒಳಗಡೆ ಇರೋ ಹಾಗೆ ಕಾಣ್ತೀವಲ್ಲ, ಆ ಒಂದು ಅನ್ಯಥಾಖ್ಯಾತಿ ಅನ್ನೋ ಒಂದು ದೃಷ್ಟಿಯಿಂದ
ಭ್ರಮ ಅಂತ ಒಂದು ವ್ಯವಹಾರದಲ್ಲಿ ಇದೆ ಭ್ರಮೆ ಅಂತ ಹೇಳ್ಬಿಟ್ಟು. ಸ್ವಪ್ನ ಕಾಲದಲ್ಲಿ ಅದೆಲ್ಲ ಸತ್ಯವೇ. ಸ್ವಪ್ನ ಕಾಲದ್ದು ಸತ್ಯತ್ವಮೇವ ತಸ್ಯ. ಸತ್ಯತ್ವ ಪ್ರತಿಪಾದನ ಮಾತ್ರೇಣ ಸ್ವಪ್ನ ಸರ್ವೋಪಿ ಸತ್ಯ ಏವೇತಿ ಕೇಚನ. ಎಲ್ಲವೂ ಸ್ವಪ್ನ ಸತ್ಯವಲ್ಲ ಅಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಇದು ಈ ವಿಸ್ತಾರವಾಗಿ ಇಲ್ಲಿ ಅಲ್ಲಿ ಹೇಳಲ್ಪಟ್ಟಿಲ್ಲ ಭಾಷ್ಯದಲ್ಲಿ. ಸತ್ಯತ್ವಾಂಗೀಕಾರೇಪಿ ಶುದ್ಧಿರಜಿತಾದೀನಾಮಪಿ ಸತ್ಯತ್ವಂ ಇತಿ ತಥಾ ನಾರ್ಥಃ. ತಥೈವ ಸ್ವಪ್ನೇಪಿ ವಾತ ಪಿತ್ತ ದೋಷ ಮೂಲಕಾನ ಮಿಥ್ಯತ್ವಮೇವ. ಈ ದೋಷದಿಂದ ಉಂಟಾಗುವುದೆಲ್ಲ ಮಿಥ್ಯೆ ಅಂತ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ ದೋಷ ಮೂಲ ರಹಿತಾನಾಮೇವ ದಿವ್ಯಾನಾಂ ಸತ್ಯತ್ವಂ. ಸತ್ಯ ಅಂತ ಹೇಳಿದ್ರೆ ಯಥಾರ್ಥ ಅನ್ನೋಕ್ಕೂ ಸತ್ಯ ಅನ್ನೋಕ್ಕೂ ಸ್ವಲ್ಪ ವ್ಯತ್ಯಾಸ ಹೇಳ್ತಾರೆ. ಸ್ವಪ್ನದಲ್ಲಿಯೂ ಕೂಡ ನಮಗೆ ಬರೋದು ಆಯಾ ಕಾಲದಲ್ಲಿ ಪರಮಾತ್ಮ ನಿಜವಾಗಿಯೂ ಸೃಷ್ಟಿ ಮಾಡಿ ಅದನ್ನು ನಮಗೆ ತೋರಿಸ್ತಾನೆ. ಆದ್ದರಿಂದ ಸ್ವಪ್ನಾನುಭವಸ್ಯ ಸತ್ಯತ್ವಂ ತದ್ವಿಷಯಾಣಮಪಿ ಸತ್ಯತ್ವಂ ಅವಶ್ಯಕಂ. ವಿಷಯಗಳು ಸತ್ಯ ಅಂತ ಹೇಳಬೇಕಲ್ಲ. ಸ್ವಪ್ನ ಸತ್ಯ ಅಂತ ಹೇಳಿದ್ರೆ ನೀವು ಸ್ವಪ್ನದಲ್ಲಿ ಕಾಣುವ ವಿಷಯಗಳು ಕೂಡ ಸತ್ಯವಾಗಬೇಕು. ಇಲ್ಲದೆ ಹೋದರೆ ಜ್ಞಾನಂ ಅಯಥಾರ್ಥಂ ಸ್ಯಾತ್ ಅಂತ ಹೇಳಿದ್ರೆ ಅದು ನೀವು ಹೇಳೋದು ಸರಿ. ಸ್ವಪ್ನಾರ್ಥ ಅಪಿ ಸತ್ಯಾಹ ಏವ. ಅಲ್ಲಿ ಸೃಷ್ಟಿಯಾಗಿರುವ ಪದಾರ್ಥಗಳು ಸತ್ಯವೇ. ಜೀವಾತ್ಮನಿಗೆ ಒಂದು ಹೊಸದಾದ ಶರೀರವನ್ನು ಕೊಟ್ಟು ಸ್ವಾಪ್ನ ಶರೀರ ಸ್ವಾಪ್ನ ಪದಾರ್ಥಗಳನ್ನು ಆಯಾ ಕಾಲದಲ್ಲಿ ಅವರವರಿಗೆ ಸೃಷ್ಟಿ ಮಾಡಿ ಪರಮಾತ್ಮನು ಅವರಿಗೆ ಆ ಅನುಭವಗಳನ್ನೆಲ್ಲ ಕೊಡ್ತಾನೆ ಅನ್ನೋದು ಸ್ಪಷ್ಟವಾಗಿ ಪ್ರಮಾಣಗಳಲ್ಲಿ ಹೇಳಲ್ಪಟ್ಟಿದೆ. ಬ್ರಹ್ಮಸೂತ್ರದಲ್ಲಿಯೂ ಅದನ್ನ ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದ್ದಾರೆ. ಆದ್ದರಿಂದ ಸಮನಂತರಮೇವ ಪ್ರಬೋಧೆ ಬಾಧಃ ದೃಶ್ಯತೆ. ಮತ್ತೆ ಸತ್ಯವಾಗಿದ್ದರೆ ಅದಕ್ಕೆ ಬಾಧಿತವಾಗಬಾರ್ದಲ್ಲ ಅಂತ ಹೇಳಿದ್ರೆ ಪದಾರ್ಥ ನಮಗೆ ಕಾಣದೇ ಇರ್ಬೋದು, ಜ್ಞಾನ ಇರುತ್ತೆ ನಮಗೆ. ಸ್ವಪ್ನೇ ದೃಷ್ಟೇ ಧನಾಗಮೋ ಮಿಥ್ಯಾ ಇತ್ಯನುಭವತಿ ಅಂತ ಹೇಳಿದ್ರೆ ಸ್ವಪ್ನ ಕಾಲೇ ತಾದೃಶ ಬಾಧ ಅದರ್ಶನಾತ್ ಸ್ವಪ್ನ ಪ್ರಪಂಚಸ್ಯ ಜಗತ್ ಪ್ರಪಂಚಸ್ಯ ಚ ಪರಸ್ಪರಂ ಅತ್ಯಂತ ಭಿನ್ನತ್ವಾತ್. ಸ್ವಪ್ನ ಪ್ರಪಂಚವೇ ಬೇರೆ, ಬಾಹ್ಯ ಪ್ರಪಂಚವೇ ಬೇರೆ. ಮತ್ತೆ ಆ ಸ್ವಪ್ನವನ್ನು ಅನುಭವಿಸುವ ಕಾಲದಲ್ಲಿ ಅದು ಆ ರೀತಿ ಅನುಭವವಿಲ್ಲ, ಬಾಧಿತವಾಗಲ್ಲ, ಅನುಭವ ಆಗುತ್ತೆ ಅಲ್ಲಿ. ಆದ್ದರಿಂದ ಇಲ್ಲಿ ಜಾಗೃತ್ ಕಾಲದಲ್ಲಿ ಬಾಧಿತವಾದರೂ ಅದರ ಜ್ಞಾನವಿರುತ್ತೆ ನಮಗೆ. ಜಾಗೃತ್ ಕಾಲಿಕ ಬಾಧೇನ ಸ್ವಾಪ್ನ ಕಾಲಿಕ ಪದಾರ್ಥಾನ ಮಿಥ್ಯಾತ್ವ ಅಸಂಭವಾತ್. ಯಾಕೆಂದ್ರೆ ಅವಸ್ಥೆಗಳು ಬೇರೆ, ಸ್ವಪ್ನ ಪ್ರಪಂಚವೇ ಬೇರೆ, ಜಾಗೃತ್ ಪ್ರಪಂಚವೇ ಬೇರೆ. ಹೊಸದಾದ ಒಂದು ಶರೀರ ಕೊಟ್ಟು ಸೃಷ್ಟಿ ಮಾಡ್ತಾನೆ ಪರಮಾತ್ಮ ಅಂತ ಶ್ರುತಿಗಳು ಹೇಳಿರೋದ್ರಿಂದ ಅದನ್ನ ಹಾಗೆ ಒಪ್ಕೊಳ್ಬೇಕು. ಅದು ಬ್ರಹ್ಮಸೂತ್ರದಲ್ಲಿಯೂ ಸ್ಥಾಪನೆ ಮಾಡಲ್ಪಟ್ಟಿದೆ. ಇಲ್ಲೇ ಹೋದರೆ ಏನಾಗುತ್ತೆ ಅಂದರೆ ಮೋಕ್ಷಕ್ಕೂ ಇದೇ ರೀತಿ ಪ್ರಶ್ನೆ ಮಾಡುವ ಸಂಭವ ಇರುತ್ತೆ. ಆಮೇಲೆ ಎಲ್ಲವೂ ಈ ರೀತಿ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಶ್ರುತಿಯಲ್ಲಿ ಹೇಳಿರುವ ವಿಷಯಗಳು ಅದು ನಮಗೆ ಇದು ಕೂಡ ನಮಗೆ ನೇರವಾಗಿ ತಿಳಿಯೋದಿಲ್ಲ. ಅನ್ಯಥಾ ತುರಿಯಾವಸ್ಥಾಯಾಂ ಜಾತಸ್ಯ ದೇವತಾ ಸಾಕ್ಷಾತ್ಕಾರಾದೇಹೆ ಜಾಗೃತ್ ಕಾಲೇ ಅನನುಭವಾತ್ ತೇಷಾಂ ವಿದ್ಯಾತ್ವ ಪ್ರಸಂಗಾತ್. ವಾದ ಮಾಡಿದ್ರೆ ಈ ರೀತಿ ಉತ್ತರ ಕೊಡ್ತೀವಿ. ಮರುವಾದ ಮಾಡೋದು, ತರ್ಕ ಪ್ರತ್ಯುತ್ತರ, ಪ್ರತಿತರ್ಕ. ನೀವು ಈ ರೀತಿ ಸ್ವಪ್ನದಲ್ಲಿ ಪದಾರ್ಥಗಳೆಲ್ಲ ಜಾಗೃತ ಅವಸ್ಥೆಯಲ್ಲಿ ಇಲ್ಲವಲ್ಲ, ಬಾಧಿತವಾಗ್ಬಿಡುತ್ತೆ ಅಂದರೆ ತುರಿಯಾವಸ್ಥೆಯಲ್ಲಿ ಹೇಗೆ ಹೇಳ್ತೀರಾ ಅಂತ ಹೇಳ್ತೀವಿ. ತುರಿಯಾವಸ್ಥೆಯಲ್ಲಿರೋದು ಜಾಗೃತ ಕಾಲದಲ್ಲಿ ಅವಸ್ಥೆ ಆಗಲ್ವಲ್ಲ, ನಮ್ಗೆ ಕಂಡು ಬರೋದಿಲ್ವಲ್ಲ, ಅದು ಮಿಥ್ಯೆ ಅಂತ ಹೇಳ್ತೀರೆ ಅಂತ ಪ್ರಶ್ನೆ ಬರುತ್ತೆ. ಆದ್ದರಿಂದ ಮಿಥ್ಯಾಭೂತ ಸ್ವಪ್ನಸ್ಯಾಪಿ ಸತ್ವಾತ್ ಜಾಗೃತ್ ಪದಾರ್ಥ ವಿಲಕ್ಷಣತ್ವಾಚ ಮಿಥ್ಯಾತ್ವ ವ್ಯವಹಾರ ಉಪತ್ತೇ. ಮಿಥ್ಯೆ ಅಂತ ಬೇಕಾದ್ರೆ ವ್ಯವಹಾರದಲ್ಲಿ ಹೇಳ್ತಾರೆ. ಯಾಕೆ ಅಂದ್ರೆ ಮಿಥ್ಯಾಭೂತವಾದ ಸ್ವಪ್ನ ಅನ್ನೋದು ಇದೆ ಅಂತ ಹೇಳಿದ್ರು. ಇಲ್ಲಿ ಕೆಲವು ಪಿತ್ತ ಮೊದಲಾದ ದೋಷದಿಂದ ಬರುವಂತಹ ಸ್ವಪ್ನಗಳು ಅಂತ ಹೇಳ್ತಾರೆ. ಆವಾಗ ಏನೇನೋ ತಿಳಿಯುತ್ತೆ, ಅದೆಲ್ಲ ಅದು ಕೂಡ ಸತ್ಯ ಅಂತಾನೆ ಹೇಳಬೇಕು. ಮಿಥ್ಯೆ ಅನ್ನೋದು ವ್ಯವಹಾರದಲ್ಲಿ ಅಷ್ಟೇ, ವ್ಯವಹಾರ ಉಪಪತ್ತೇ ಅಂತ ಹೇಳುದು. ಅತಃ ಸ್ವಾಪ್ನ ಪದಾರ್ಥ ಸತ್ಯ ಏವ. ತರ್ಹಿ ಕೇನ ಕುತ್ರ ನಿರ್ಮಿತ ಅಂದ್ರೆ ಅದ್ಭುತ ಶಕ್ತಿಯುಕ್ತೇನ ಪರಮಾತ್ಮನ ಏವತೆ ತತ್ಕಾಲ ಮಾತ್ರ ಅವಸ್ಥಿತತ್ವೇನ ತಾನ್ಮಾತ್ರ ಅನುಭಾವ್ಯತ್ವೇನ ಚ ಸೃಜ್ಯಂತೆ. ಸ್ವಲ್ಪ ವಿಶೇಷವಾಗಿ ಇಲ್ಲಿ ವಿಚಾರ ಮಾಡ್ತಾರೆ ಅಷ್ಟೇ. ಸ್ವಪ್ನ ವಿಚಾರ ಮೊದಲಾದದೆಲ್ಲ ಇದಕ್ಕೆಲ್ಲ ಪ್ರಮಾಣಗಳು ಇದೆ. ಅವನು ಅದೇ ರೀತಿಯಲ್ಲಿ ಇವನಿಗೆ ಸುಷುಪ್ತಿಯಲ್ಲಿ ಸ್ವಪ್ನದಲ್ಲಿ ಎಲ್ಲ
ಅವನು ಸಂಚಾರ ಮಾಡೋದು, ಸ್ವಪ್ನ ಪ್ರಪಂಚದಲ್ಲಿ ಸಂಚಾರ ಮಾಡ್ತಾನೆ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ. ಬಹಿಷ್ಕುಲಾಯಾದ್ ಅಮೃತಶ್ಚರಿತ್ವಾ ಶರೀರಾತ್ ಬಹಿ ಗಮನಂ ಶೂಯತೆ. ಕುಲಾಯ ಅಂದ್ರೆ ಸ್ಥೂಲ ಶರೀರ ಅಂತ ಅರ್ಥ. ಬಹಿಷ್ಕುಲಾಯಾತೆ ಅಮೃತ ಚರಿತ್ವಾ ಅಂದ್ರೆ ತತ್ ಕಥಂ ಶರೀರ ಆಂತರತಿ ಆಂತರಿತಿ ಸ್ಥೂಲ ಶರೀರಸ್ಯ ಅಕಾರ್ಯಕಾರಿತ್ವಾತ್ ತಥೋಕ್ತೆ ಅಂತ ಹೇಳಿದ್ರು. ಕೆಲವು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಿದ್ರು. ಸಮಸ್ತಂ ಪದಂ ಬಾಹ್ಯ ಶರೀರ ವಿಲಕ್ಷಣಂ ಶರೀರಾಂತರಂ ಸ್ವೀಕೃತ್ಯ. ಬಹಿಷ್ಕುಲ ಅನ್ನೋದನ್ನು ಕುಲಾಯ ಅನ್ನೋದು ಶರೀರ ಅಂತ, ಸ್ಥೂಲ ಶರೀರ ಅಂತ ಅರ್ಥ ಅದಕ್ಕೆ ಕುಲಾಯದಲ್ಲಿ. ಆದ್ದರಿಂದ ಇದು ಈ ಶರೀರ, ಇವನು ಜೀವ ಬದುಕಿರ್ತಾನೆ, ಪ್ರಾಣ ಇರುತ್ತೆ ಅವನಿಗೆ. ಯಥಾಶ್ರುತಾರ್ಥೆ ಕಾ ಹಾನಿ ಜೀವಸ್ಯೈವ ಯೋಗಿನಃ ಶರೀರತ್ಯಾಗೆ ಶರೀರಸ್ಯ ಶವತ್ವಾಪತ್ತೇಃ ಶ್ರುತಿ ವಿರೋಧಾಚ್ಯ ಶರೀರಾಂತಸ್ತಾವತ್ ವಿಶಾಲಂ ಸ್ಥಾನಂ ನಾಸ್ತ್ಯೇವ ಕಿಲ ಇತಿ ಚೇತ್ ಯೇಷಾಂ ಪದಾರ್ಥಾನಾಂ. ಎಲ್ಲ ಪರಮಾತ್ಮ ಅವನು ಜ್ಞಾನದಿಂದ ಇವನಿಗೆ ಅದೆಲ್ಲನ್ನು ಸ್ಥಾನ ಸೃಷ್ಟಿ ಮಾಡಿ ಇವನಿಗೆ ಆ ರೀತಿಯಾದ ಅನುಭವಗಳನ್ನೆಲ್ಲ ಕೊಡ್ತಾನೆ. ಆದ್ದರಿಂದ ಅವನಿಗೆ ಸರ್ವಶಕ್ತಿತ್ವ ಇರೋದ್ರಿಂದ ಇದೆಲ್ಲವನ್ನು ಕೂಡ ಶ್ರುತಿ ಹೇಳಿರೋದ್ರಿಂದ ನಮಗೆ ಪ್ರಮಾಣ ಅಂತ ನಾವು ಒಪ್ಕೊಳ್ತೀವಿ ಅನ್ನೋದನ್ನ ಹೇಳ್ತಾರೆ. ಭಗವತಾ ದಿವ್ಯ ಪ್ರಭಾವೇನ ಸೃಷ್ಟತ್ವಾತ್ ಅನ್ಯಥಾ ಮಾರ್ಕಂಡೇಯನ ಕೃಷ್ಣಸ್ಯ ಅಂತರ್ದೃಷ್ಟಸ್ಯ ವಿಶ್ವರೂಪಸ್ಯಾಪಿ ಮಿಥ್ಯಾತ್ವ ಪ್ರಸಂಗಾತ್. ಅವ್ರಿಗೂ ಮಾರ್ಕಂಡೇಯರು ನೋಡಿದ್ರು, ಹಾಗೆಯೇ ಬುದ್ಧ ಇವರು ನೋಡ್ತಾರೆ. ಅವನು ಇವರನ್ನ ಕಳಿಸಿದಾಗ ಕಂಸನು ಕೃಷ್ಣನನ್ನ ಕರೆದುಕೊಂಡು ಬಾ ಅಂತ ಹೇಳಿಬಿಟ್ಟು ಅಕ್ರೂರನ್ನ ಕಳಿಸ್ತಾರೆ. ಅಕ್ರೂರನು ಕೃಷ್ಣನ್ನು ಬಲರಾಮನ್ನು ರಥದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಕರೆದುಕೊಂಡು ಹೋಗುವಾಗ ಮಧ್ಯದಲ್ಲಿ ಸಂಧ್ಯಾವಂದನ ಮಾಡಬೇಕು ಅಂತ ಹೋಗಿ ಸ್ನಾನ ಮಾಡೋದಕ್ಕೆ ಮುಡುಕ್ತಾನೆ ನದಿಯಲ್ಲಿ. ಅಲ್ಲಿ ಅವನಿಗೆ ದಿವ್ಯವಾದ ಪರಮಪದನಾಥನ ಸಾಕ್ಷಾತ್ಕಾರ ಆಗುತ್ತೆ. ಕೃಷ್ಣನು ಅಲ್ಲಿ ಪರಮಪದನಾಗಿ ಸಾಕ್ಷಾತ್ಕಾರ ಕೊಡ್ತಾನೆ. ಎದ್ದು ಬಂದು ನೋಡಿದ್ರೆ ರಥದಲ್ಲಿ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಬಲರಾಮನು ಕೃಷ್ಣನು. ಈ ಅನುಭವಗಳಿಗೆಲ್ಲ ಏನು ಉತ್ತರ ಕೊಡಕ್ಕಾಗೋದಿಲ್ಲ. ಆದ್ದರಿಂದ ಇದೆಲ್ಲ ಪರಮಾತ್ಮನ ಒಂದು ಅದ್ಭುತವಾದ ಶಕ್ತಿಯಿಂದ ಎಲ್ಲವೂ ಸಾಧ್ಯ ಹೇಳ್ತಾರೆ. ಅದೇ ರೀತಿ ಮಾರ್ಕಂಡೇಯರಿಗೆ ಕೊಟ್ಟ ದರ್ಶನವೇನು, ಸೃಷ್ಟಿ ಕಾಲದಲ್ಲಿ ಹೇಗಿದ್ದೆ, ಆಲದೆಲೆಯಲ್ಲಿ ಮಲಗಿದ್ದ ಪರಮಾತ್ಮನ ದರ್ಶನವನ್ನು ಕೊಡ್ತಾನೆ. ಈ ರೀತಿ ಇದೆಲ್ಲವೂ ಕೂಡ ನಾವು ಒಪ್ಕೊಳ್ಬೇಕು ಅಂತ ಹೇಳಿದ್ರು. ಆದ್ದರಿಂದಲೇ ಅತ್ಯಾಶ್ಚರ್ಯ ರೂಪತ್ವಾದೇವ ಸ್ವಾಪ್ನ ಪದಾರ್ಥಾನ ಮಾಯಾ ರೂಪತ್ವ ಮುಕ್ತಂ ಮಾಯಾಮಾಸ್ತಂತು ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ ಮಾಯಾಮಾತ್ರ ಅಂತ ಸೂತ್ರದಲ್ಲಿ ಹೇಳ್ತಾರೆ. ಇಲ್ಲಿ ಮಿಥ್ಯಾ ಅನ್ನೋದು ಅರ್ಥವಲ್ಲ, ಇದು ಮುಂದೆ ಇದನ್ನ ವಿಚಾರ ಮಾಡ್ತಾರೆ ಅಂತ ಹೇಳ್ತಾರೆ. ಮಿಥ್ಯಾತ್ವ ಪರ್ಯಾತ್ವ ನಾಸ್ತಿ ಪರ್ಯಾಯತ್ವ ನಾಸ್ತಿ ಇತಿ ಅಗ್ರೇ ನಿರೂಪಯಿಷ್ಯತೆ. ಮಿಥ್ಯೆ ಅಲ್ಲ, ಮಿಥ್ಯೆ ಅಂತ ಅರ್ಥ ಮಾಡ್ತಾರೆ ಬೇರೆ ದರ್ಶನದಲ್ಲಿ. ಆದ್ದರಿಂದ ಎಲ್ಲ ಸರ್ವೇಂದ್ರಿಯಾಣ ಉದ್ದೇಶ ವ್ಯಾಪಾರೋ ಜಾಗೃತ ಅವಸ್ಥಾಯಂ ಎಲ್ಲ ಸ್ವಲ್ಪ ವಿಚಾರ ಮಾಡ್ತಾರೆ. ಹೆಚ್ಚಾಗಿ ಸುಷುಪ್ತಿಯಲ್ಲಿ ಹೇಗೆ, ಸ್ವಪ್ನದಲ್ಲಿ ಹೇಗೆ. ಬಾಹ್ಯೇಂದ್ರಿಯ ಉಪರತಿ ಸ್ವಪ್ನೆ, ಬಾಹ್ಯೇಂದ್ರಿಯಗಳೆಲ್ಲ ಶಾಂತವಾಗಿಬಿಡುತ್ತೆ, ಮನಸ್ಸು ವ್ಯಾಪಾರ ಮಾಡ್ತಾ ಇರುತ್ತೆ ಅಲ್ಲಿ. ಅದಾದ ಮೇಲೆ ಆ ಮನಸ್ಸು ಕೂಡ ಹೋಗಿ ಪ್ರಾಣದಲ್ಲಿ ಸೇರಿಬಿಡುತ್ತೆ, ಅದು ಸುಷುಪ್ತಿ ಅಂತ ಹೇಳಲ್ಪಡುತ್ತೆ. ಅವಾಗ ಅವೆಲ್ಲವೂ ಹೋಗಿ ಜೀವಾತ್ಮನು ಪರಮಾತ್ಮನೊಡನೆ ಇರ್ತಾನೆ. ಸದಾ ಸೌಮ್ಯತದಾ ಸಂಪನ್ನೋ ಭವತಿ ಸ್ವಮಪೀತೋ ಭವತಿ ತಸ್ಮಾದೇನಂ ಸಪಿತಿ ಇತ್ಯಾಚಕ್ಷತೆ. ಇದು ಸದ್ವಿದ್ಯಾ ಪ್ರಕರಣದಲ್ಲಿ ಬರುತ್ತೆ. ಸ್ವಂ ಅಪೀತಃ, ಸ್ವಂ ಅಪೀತಿ ಅಂದ್ರೆ ಲಯ ಅಂತ ಅರ್ಥ. ಸ್ವಸ್ಮಿನ್ ಲೀಯತೆ ಅಂತ ಅರ್ಥ. ಸ್ವಕಾರಣೆ ಲೀಯತೆ, ತನ್ನ ಕಾರಣದಲ್ಲಿ ತಾನು ಲಯನಾಗ್ತಾನೆ ಹೇಳಿದ್ರೆ ನಿತ್ಯನಾದ ಪದಾರ್ಥ ಅವನು ಜೀವಾತ್ಮ. ಸ್ವರೂಪ ಲಯ ಅಂದ್ರೆ ನಾಶವಿಲ್ಲ. ಕಾರಣದಲ್ಲಿ ಹೋಗಿ ಜಗತ್ಕಾರಣ ಪರಮಾತ್ಮನ್ನು ಹೋಗಿ ಸೇರ್ತಾನೆ ಅಂತ ಹೇಳಿದ್ರೆ ಲಯವಾಗಿಬಿಟ್ರೆ ಮತ್ತೆ ಹೇಗೆ ಎದ್ದು ಬರ್ತಾನೋ. ಆದ್ದರಿಂದ ಅಲ್ಲಿ ಒಂದು ವಿಶೇಷವಾದ ಸಂಶ್ಲೇಷ ಹೇಳಲ್ಪಟ್ಟಿದೆ. ಪರಮಾತ್ಮನೊಡನೆ ಸೇರಿ ಬೇರೆ ಅಲ್ಲ ಅಂತ ಆಗುವ ಹಾಗೆ ಪರಮಾತ್ಮನೊಡನೆ ಸೇರ್ತಾನೆ ಅಂತ ಅರ್ಥ. ಏವಂಚ ಪರಮಾತ್ಮನ ಅವಿಭಕ್ತಾವಸ್ಥಾಪನ್ನ ಭವತಿ ಜೀವ ಸುಷುಪ್ತವು. ವಿಭಾಗವಿಲ್ಲದಂತೆ ಪರಮಾತ್ಮನೊಡನೆ ಒಂದಾಗಿರ್ತಾನೆ. ಇದೊಂದು ವಿಶೇಷವಾಗಿ ಇದು ಹೇಳ್ತಾರೆ. ಇದು ಸುಷುಪ್ತವು ಮೂರ್ಛಾಯಾಂ ಮರಣೆ ಮುಕ್ತೌ ಚ ಜೀವಸ್ಯ ಪರಮಾತ್ಮನಿ ಲಯೇ ಅಪಿ
ಎಲ್ಲ ಅವಸ್ಥೆಗಳಲ್ಲೂ ಪರಮಾತ್ಮನಲ್ಲಿ ಹೋಗಿ ಸೇರ್ತಾನೆ ಜೀವಾತ್ಮ. ಸುಷುಪ್ತಿಯಲ್ಲಿ ಹೋಗಿ ಸೇರ್ತಾನೆ. ಮೂರ್ಛೆಯಲ್ಲಿ, ಮರಣದಲ್ಲಿ, ಮುಕ್ತಿಯಲ್ಲಿ ಎಲ್ಲ ಇದ್ರೂ ಕೂಡ ಪರಮಾತ್ಮನಿ ಸಂಪತ್ತೇ ತಾರತಮ್ಯಾತ್ ಅವಸ್ಥಾನ ವೈಲಕ್ಷಣ್ಯಂ, ಒಂದೊಂದರಲ್ಲಿಯೂ ತಾರತಮ್ಯವಿದೆ. ಉತ್ತರೋತ್ತರ ಅವಸ್ಥಾಸು ಸಂಪತ್ತೇ ಗಹನತೆಯ ಜ್ಞೇಯ, ಗಹನತಾ ಜ್ಞೇಯ, ಮೋಕ್ಷದಲ್ಲಿ ಬಹಳ ಗಹನವಾದದ್ದು. ಅವಿಭಾಗೇನ ದೃಷ್ಟತ್ವಾತ್ ಅಂತ ಸೂತ್ರದಲ್ಲಿ ಹೇಳ್ತಾರೆ 4ನೇ ಅಧ್ಯಾಯದಲ್ಲಿ. ಹೇಗೆ ಪರಮಾತ್ಮನನ್ನ ಅನುಭವಿಸ್ತಾನೆ ಅಂತ ಹೇಳಿದಾಗ ಮಿಕ್ಕಿದೆಲ್ಲವೂ ಕೂಡ ಬೇರೆ ಬೇರೆ ಅಧಿಕರಣಗಳಲ್ಲಿ ಹೇಳಲ್ಪಟ್ಟಿದೆ. ಎಲ್ಲ ಬೇರೆ ಅವಸ್ಥೆಗಳು ಅವನಿಗೆ ದೋಷವೇ. ಎಲ್ಲಿಯೂ ಪರಮಾತ್ಮನ ಅನುಭವವಿಲ್ಲ. ಎಲ್ಲಿಯೂ ಅವನಿಗೆ ಯಾವ ಅನುಭವವೂ ಆನಂದ ಅನುಭವ ಅನ್ನೋದು ಇರೋದಿಲ್ಲ ಅವನಿಗೆ. ಪರಮಾತ್ಮನನ್ನು ಸೇರಿದ್ರು ಕೂಡ ಸುಷುಪ್ತಿಯಲ್ಲಿ ಅನುಭವವಿಲ್ಲ, ಮೂರ್ಛೆಯಲ್ಲಿ ಇಲ್ಲ, ಮರಣದಲ್ಲಿಯೂ ಇಲ್ಲ, ಪ್ರಳಯದಲ್ಲಿಯೂ ಇಲ್ಲ, 4 ಅವಸ್ಥೆಗಳಲ್ಲಿಯೂ ಆನಂದ ಅನುಭವ ಇಲ್ಲ, ಮೋಕ್ಷದಲ್ಲಿ ಮಾತ್ರವೇ. ಆದ್ದರಿಂದ ಇದರೆಲ್ಲಲ್ಲಿಯೂ ಪರಮಾತ್ಮನನ್ನು ಸೇರಿದರೂ ಕೂಡ ಇದೆಲ್ಲ ದೋಷ ಅಂತಾನೆ ಹೇಳಲ್ಪಟ್ಟಿದೆ. ಇದೆಲ್ಲ ಕೂಡ ಸಂಧ್ಯಾಧಿಕರಣದಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಹೇಳಲ್ಪಟ್ಟಿದೆ. ಎಂದು ತುರಿಯಾವಸ್ಥಾ ಅನ್ನೋದು ಉಕ್ತ ತ್ರಿತಯ ವಿಲಕ್ಷಣ ಬುದ್ಧ್ಯತೀತ ವಿಶುದ್ಧ ಜ್ಞಾನ ವಿಜ್ಞಾನಮಯಿ ಯಸ್ಯಾಮವಸ್ಥಾಯಾಮೇವ ದೇವದರ್ಶನಾದಿಕಂ ಆತ್ಮದರ್ಶನಂ ವಾ ಭವತಿ ಉಪಚಿತ ಪುಣ್ಯ ವಿಶೇಷಣ ಮಾನುಷಾಣ, ಇದೆಲ್ಲ ತುರಿಯಾವಸ್ಥೆ ಅಂತ ಹೇಳಲ್ಪಟ್ಟಿದೆ. ಇದು ಜಾಗೃತಾದಿಯವಾಂತರ ಭೇದ. ಇದೆಲ್ಲವನ್ನು ಕೂಡ ಹೇಳಿರಲ್ಲ ದುಃಖ ರೂಪ ಅಂತ ಹೇಳಿಬಿಟ್ಟು ದುಃಖ ರೂಪತ್ವ ಸ್ಥಾಪನೆ ದುಃಖ ಮಿಶ್ರತ್ವ ಸ್ಥಾಪನೆ ವಾ ಕಿಮರ್ಥಮೇತಾವಾನ್ ಪ್ರಯಾಸ ಪ್ರದರ್ಶೀಯತೆ. ಪ್ರಯೋಜನವು ಎಲ್ಲ ಕಡೆ ಯಥಾವಸ್ಥಿತ ವಸ್ತು ಸ್ವರೂಪ ಯಾಥಾತ್ಮ್ಯ ಜ್ಞಾನ ಸಂಪಾದನಸ್ಯ ಅವಶ್ಯಕತ್ವ ಪ್ರದರ್ಶನಮೇಕಂ ಫಲಂ ಅಂದರು. ಇದೆಲ್ಲ ದುಃಖ ಅನ್ನೋದು ತಿಳಿದಿದೆ, ಇಷ್ಟೆಲ್ಲ ವಿಸ್ತಾರವಾಗಿ ಯಾಕೆ ವಿಚಾರ ಮಾಡ್ತೀರಾ? ಆದರೆ ಜ್ಞಾನ ಸ್ಪಷ್ಟವಾಗಿ ನಮಗೆ ತಿಳಿದ್ರೆ ಯಾವ್ಯಾವುದು ಹೇಗೆ ಹೇಗೆ ಏನೇನಿದೆ ಅಲ್ಲಲ್ಲಿ ಯಾವ ಅವಸ್ಥೆಯಲ್ಲಿ ಏನೇನಾಗುತ್ತೆ ಇದೆಲ್ಲವನ್ನು ಸ್ಪಷ್ಟವಾಗಿ ತಿಳಿದುಕೊಂಡ್ರೆ ಅದರ ದೋಷಗಳೆಲ್ಲ ನಮಗೆ ತಿಳಿಯುತ್ತೆ. ಆದ್ದರಿಂದ ಅದು ವಿವೇಕ ಜ್ಞಾನ ಅನ್ನೋದು ಮೊದಲು ಬರಬೇಕು, ತತ್ವಜ್ಞಾನ ಅನ್ನೋದು ಮೊದಲು ಬರಬೇಕು ಅಂತ ಹೇಳಿದ್ರು. ಆದ್ದರಿಂದ ದ್ವಂದ್ವಕ್ಷಯೋ ಮಹಾನ್ ಲಾಭ ವಸ್ತುತಃ ಜಗತಃ ಭಗವದ್ಗೀತೆ. ದ್ವಂದ್ವ ಅನ್ನೋದು ಸುಖ ದುಃಖ ಮೊದಲಾದ ಡ್ಯುಯಾಲಿಟೀಸ್ ಆಫ್ ಲೈಫ್ ಅಂತ ಹೇಳ್ತೀವಲ್ಲ, ಅದು ಭಗವದ್ವಿಭೂತಿ ರೂಪತ್ವ ಜ್ಞಾನೇನ ಭಗವದ್ವೈಭವ ಅನುಸಂಧಾನ ವೈಭೋಗಿತ್ವ ದ್ವಿತೀಯ ಮಹತ್ಫಲಂ. ಅವನ ಪರಮಾತ್ಮನ ವಿಭೂತಿಯ ಜ್ಞಾನದಿಂದ ಅವನ ವೈಭವನ್ನೆಲ್ಲ ಅನುಸಂಧಾನ ಮಾಡ್ಬೋದು. ಏತಾಂ ವಿಭೂತಿ ಯೋಗಂಚ ಅಂತ ಹೇಳಿದಾಗ ಇದು ಏನಕ್ಕೆ, ಇದು ಸೋಭಿಕಂಪೇನ ಯೋಗೇನು ವಿದ್ಯತೆ. ಇದು ಯಾಕೆ ಹೇಳಿದ್ರು ಅಂದರೆ ಭಕ್ತಿ ಉತ್ಪತ್ತಿ ವಿವೃದ್ಧ್ಯರ್ಥಯೇ ಅಂತ ಭಾಷೆಕಾರರು ಗೀತಾ ಭಾಷೆಯಲ್ಲಿ ಅರ್ಥ ಮಾಡ್ತಾರೆ. ವಿಭೂತಿಯನ್ನು ಯೋಗವನ್ನು ಪರಮಾತ್ಮ ತನ್ನ ಗುಣಗಳನ್ನು ವಿಭೂತಿಯೆಲ್ಲ ತಾನೇ ವಿಸ್ತಾರವಾಗಿ ಉಪದೇಶ ಮಾಡೋದನ್ನಲ್ಲ, ತನ್ನ ವಿಷಯ ತಾನೇ ಹೇಳ್ಕೊಂಡಲ್ಲ. ಯಾಕೆ ಅಂದರೆ ಭಕ್ತಿ ಉತ್ಪತ್ತಿ ಆಗೋಕ್ಕೂ ವೃದ್ಧಿ ಆಗೋದಕ್ಕೂ ಪರಮಾತ್ಮನ ತನ್ನ ವಿಭೂತಿಯನ್ನ ಗುಣಗಳನ್ನೆಲ್ಲ ಹೇಳ್ಕೊಂಡ ಅಂತ ಭಾಷಿಕಾರರು ಬರೀತಾರೆ. ಅದರಲ್ಲಿ ಅದೆಲ್ಲ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಮುಂದೆ ಮೋಕ್ಷ ಅನ್ನೋ ಪ್ರಸಂಗ ಬಂದಿದ್ದರಿಂದ ಎಲ್ಲ ಜೀವರಿಗೂ ಮೋಕ್ಷಕ್ಕೆ ಅರ್ಹತೆ ಇದೆಯೇ ಅನ್ನೋದು ಒಂದು ವಿಷಯ. ಸರ್ವೇಪಿ ಜೀವಾ ಮೋಕ್ಷಾರ್ಹ ಉತ ಕೇಚಿದೇವ. ಇದೊಂದು ದೊಡ್ಡ ಪ್ರಶ್ನೆ. ಎಲ್ಲರಿಗೂ ಮೋಕ್ಷ ಅರ್ಹತೆ ಇದೆಯೇ ಇಲ್ಲವೇ ಅಂತ ಹೇಳೋದು. ಅದನ್ನು ಮುಂದಿನ ಶ್ಲೋಕದಲ್ಲಿ ವಿಚಾರ ಮಾಡ್ತಾರೆ. ನಿತ್ಯ ಸಂಸಾರಿ ಅನ್ನೋದು ಯಾರ್ಯಾರಿದಾರಿಯೇ ಅಂತ ಹೇಳಿಬಿಟ್ಟು ನಿತ್ಯ ಸಂಸಾರಿ ಪಕ್ಷ ಅಂತ ಹೇಳಿ ಅದಕ್ಕೆ ದೇಶಿಕರು ಇಲ್ಲಿ 2 ಶ್ಲೋಕಗಳಲ್ಲಿ ಹೇಳ್ತಾರೆ. ನಿತ್ಯ ಸಂಸಾರಿ ಅಂದರೆ ಏನು ಹೇಗೆ ಅಂತ ಹೇಳಿಬಿಟ್ಟು, ಕಶ್ಚಿಚ್ಚೇನ್ನಿತ್ಯಬದ್ಧ ಕಿಂ ಅಯಂ ಅಹಮಿತಿ ಸ್ಯಾತ್ ಮುಮುಕ್ಷೋಃ ಉಪೇಕ್ಷ ಮೈವಂ ಯುಕ್ತಸ್ಯ ಮುಕ್ತಿರ್ಭವತಿ ದೃಢಮಿತಿ ಪ್ರತ್ಯಯಾತ್ ತತ್ಪ್ರವೃತ್ತೇಃ ನೋ ಚೇತ್ ಸ್ಯಾಮಂತ್ಯ ಮುಕ್ತಿಃ ಕಿಮಹಮಿತಿ ನ ಕೇಪಿ ಅದ್ಯ ಮುಕ್ತೌ ಯತೇರನ್ ಸರ್ಗಸ್ಥಿತ್ಯಾದಿ ಸಂತತ್ಯ ಅವಿರತಿ ಅತಃ ಇತ್ಯೇವಮೇಕೆ ಅನ್ಯಥಾ ಅನ್ಯೇ. ಕೆಲವರು ಹಿಂಗೆ ಹೇಳಿದ್ರು, ಕೆಲವರು ಬೇರೆ ರೀತಿಯಲ್ಲಿ ಹೇಳಿದ್ರು. ಇದೆಲ್ಲ ಹೇಳ್ತಾರೆ. ಕೆಲವರು ಮುಕ್ತರಾದರೆ ಎಲ್ಲರೂ ನಿತ್ಯ ಬದ್ಧರಾಗಿ ಇದ್ದಾರೆಯೇ ಕೆಲವು ಅನ್ನೋ ಪ್ರಶ್ನೆಯಲ್ಲಿ. ನಿತ್ಯ ಮುಕ್ತರಿದ್ದಾರಲ್ಲ, ಅಲ್ಲಿ ನಿತ್ಯರು ಅಂತ ಹೇಳ್ತೀವಿ ನಾವು. ನಿತ್ಯರು ಮುಕ್ತರು ಬದ್ಧರು ಅಂತ 3 ವಿಧವಾದ ಚೇತನರು. ಪ್ರತಿಗಾತ್ಮನಲ್ಲಿ 3 ವಿಧ: ನಿತ್ಯ ಮುಕ್ತ ಬದ್ಧ. ನಿತ್ಯರು ಅಂತ ಹೇಳೋರು ಯಾವಾಗಲೂ ಅವರು
ಸಂಬಂಧವೇ ಇಲ್ಲ. ನಿತ್ಯ ಮುಕ್ತರು ಅಂತಾನೂ ಹೇಳ್ತಾರೆ, ನಿತ್ಯ ಸಿದ್ಧರು ಅಂತಾನೂ ಕೆಲವು ಕಡೆ ಹೇಳಲ್ಪಟ್ಟಿದೆ. ಅವರಿರೋ ಹಾಗೆ ನಿತ್ಯ ಬದ್ಧರು ಇದಾರಿಯೇ ಅನ್ನೋದು ಇಲ್ಲಿ ಪ್ರಶ್ನೆ. ನಿತ್ಯ ಬದ್ಧರು ಅಥವಾ ನಿತ್ಯ ಸಂಸಾರಿಗಳು ಇದಾರಿಯೇ? ಜೀವವರ್ಗವನ್ನ ಹೇಗೆ ವಿಂಗಡಿಸಬೇಕು? ನಾಲ್ಕು ವಿಭಾಗ ಮಾಡಬೇಕಾಗಿತ್ತು. ಬದ್ಧ, ನಿತ್ಯ ಬದ್ಧ ಅಂತ ಹೇಳ್ಬಿಟ್ಟು, ನಿತ್ಯ ಮುಕ್ತ ಅಂತ ಮುಕ್ತರಲ್ಲಿ 2 ವಿಧ ಹೇಳಿರೋ ಹಾಗೆ ಬದ್ಧರಲ್ಲಿಯೂ 2 ವಿಧ ಯಾಕೆ ಹೇಳಬಾರ್ದು? ಬದ್ಧರು ನಿತ್ಯ ಬದ್ಧರು ಅಂತ ಇಲ್ಲಿ ಪ್ರಶ್ನೆ. ಅದನ್ನ ಇಲ್ಲಿ ವಿಮರ್ಶೆ ಮಾಡ್ತಾರೆ. ಕೆಲವರು ಹೇಳಿದ್ರು, ಕೆಲವರು ಹಾಗೇ ಇದ್ದಾರೆ ಅಂತ ಹೇಳ್ಬಿಟ್ಟು ನಿತ್ಯ ಬದ್ಧರು ಇದ್ದಾರೆ ಅಂತ ಹೇಳ್ತಾರೆ. ಆ ರೀತಿ ನಿತ್ಯ ಬದ್ಧರು ಇದಾರಿಯೇ ಅನ್ನೋದು ಇಲ್ಲಿ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ವಿಚಾರ ಮಾಡ್ತಾರೆ ಅದನ್ನ. ನಿತ್ಯಬದ್ಧ ಕಶ್ಚಿತ್ ಚೇತ್ ಅಯಂ ಅಹಂ ಕಿಂ ಇದು ಮುಮುಕ್ಷೋ ಉಪೇಕ್ಷಾ ಸ್ಯಾತ್. ಇದು ತಕ್ಷಣವೇ ನಮಗೆ ಮನಸ್ಸಿಗೆ ಬರೋದು, ಕೆಲವರು ನಿತ್ಯ ಸಂಸಾರಿಗಳು ಇದ್ದಾರೆ, ನಿತ್ಯವಾಗಲೂ ಸಂಸಾರದಲ್ಲೇ ಇರ್ತಾರೆ ಅವರು ಅಂತ ಹೇಳ್ಬಿಟ್ರೆ, ನಾನೇ ಈ ಕ್ಯಾಟಗರಿಲಿ ಇದ್ರೆ ಏನ್ ಮಾಡೋದು? ಈ ಗುಂಪಿಗೆ ಸೇರಿದ್ರೆ ನಾನು ನಿತ್ಯ ಬುದ್ಧನೋ ಇಲ್ಲ ಮುಕ್ತಿಗೆ ಅರ್ಹನಾಗಿರುವವನೋ ಅಂತ ಹೇಗೆ ತಿಳಿಯುತ್ತೆ? ಒಬ್ಬೊಬ್ಬರಿಗೂ ತಿಳಿಯಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾನೇ ಈ ರೀತಿ ಇದ್ರೆ ಅಂತ ಹೇಳಿ ಏನ್ ಮಾಡ್ತಾರೆ, ಇದೆಲ್ಲ ಇಷ್ಟು ಯಾಕೆ ಕಷ್ಟಪಡ್ಬೇಕು? ಚಾರ್ವಾಕರಂತೆ ಇದ್ದು ಬಿಡ್ಬೇಕು ಅಷ್ಟೇ. ದೃಢಂ ಕೃತ್ವ ಘೃತಂ ಪಿಬೇತಿ ಅಂತ ಹೇಳಿದ್ರಲ್ಲ, ಆ ರೀತಿ ಮೋಕ್ಷದಲ್ಲಿ ಉಪೇಕ್ಷೆ ಆಗ್ಬಿಡುತ್ತೆ. ಮೋಕ್ಷಕ್ಕೆ ಇಚ್ಛೆ ಬರೋದಿಲ್ಲ. ಮುಖ್ಯೋ ಉಪೇಕ್ಷಾ ಸ್ಯಾತ್. ಆ ನಿತ್ಯ ಸಂಸಾರಿ ನಾನಾಗಿರಬಹುದೇ ಅನ್ನೋ ಸಂಶಯ ಬರುತ್ತೆ ಎಲ್ಲರಿಗೂ ಸಹಜವಾಗಿ. ಇಚ್ಛೆ ಬಂದರೂ ಪ್ರಯತ್ನ ಪಡಲು ಇಚ್ಛೋದಿಲ್ಲ. ಮುಕ್ಷತ್ವ ಬಂದರೂ ಕೂಡ ಉಪೇಕ್ಷೆ ಮಾಡ್ತಾರೆ. ಆದ್ದರಿಂದ ನಿತ್ಯ ಸಂಸಾರಿಗಳು ಯಾರೂ ಇಲ್ಲ, ಎಲ್ಲರಿಗೂ ಮೋಕ್ಷ ಅರ್ಹತೆ ಇದೆ ಅಂತ ಹೇಳಿದ್ರೆ ಅದನ್ನ ನಿರಾಕರಣೆ ಮಾಡ್ತಾರೆ. ಯುಕ್ತಸ್ಯ ಮುಕ್ತಿ ದೃಢಂ ಭವತಿ ಇತಿ ಪ್ರತ್ಯಯಾತೆ ತತ್ ಪ್ರವೃತ್ತೇ ಏವಮ್ಮ. ನಾನು ಅರ್ಹನಾದ್ರೆ ನನಗೆ ಮೋಕ್ಷ ಖಂಡಿತ ಬರುತ್ತೆ ಅನ್ನೋ ವಿಶ್ವಾಸದಿಂದ ಪ್ರಯತ್ನಿಸಬಹುದಲ್ಲ. ನಿತ್ಯ ಸಂಸಾರಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಆದರೂ ನಾನು ನಿತ್ಯ ಸಂಸಾರಿ ಆಗಿದ್ದೀನಿ ಅಂತ ಯಾಕೆ ತಿಳ್ಕೊಳ್ಬೇಕು? ನಾನು ಮೋಕ್ಷಾರ್ಹ ಅಂತ ಯಾಕೆ ತಿಳ್ಕೊಳ್ಬಾರ್ದು? ಈ ರೀತಿ ಒಂದು ವಾದ. ಇದರಲ್ಲಿ ದ್ವೈತ ಮತದಲ್ಲಿ ಹೀಗೆ ಹೇಳ್ತಾರೆ, ಗ್ರಂಥಗಳಲ್ಲೆಲ್ಲ ಬರೆಯುವಾಗ ಹೀಗೆ ಬರೀತಾರೆ, ಅದುವೇ ಅವರ ಆಶಯ ಅಂತ ಹೇಳ್ಬಿಟ್ಟು. ಆದರೆ ಕೆಲವು ಕಡೆ ಸ್ಪಷ್ಟವಾಗಿ ಸ್ವರೂಪದಲ್ಲಿಯೇ ಕೆಲವರಿಗೆ ಅರ್ಹತೆ ಇಲ್ಲ ಅಂತಾನು ಹೇಳಲ್ಪಟ್ಟಿದೆ ಸ್ಪಷ್ಟವಾಗಿ ಅದರಲ್ಲಿ. ಯುಕ್ತಸ್ಯ ಮುಕ್ತಿ ದೃಢಂ ಭವತಿ. ಯಾರು ಅರ್ಹತೆ ಇದೆಯೋ ಅವನಿಗೆ ಬಂದೇ ಸಿಕ್ಕೇ ಸಿಗುತ್ತೆ ಮೋಕ್ಷ ಅಂತ ಹೇಳೋದ್ರಿಂದ ಮುಮುಕ್ಷುತ್ವ ಬರೋದ್ರಲ್ಲಿ ಯಾಕೆ ಪ್ರಯತ್ನ ಮಾಡಬಾರ್ದು ಒಬ್ಬ? ಇಲ್ಲದೆ ಹೋದ್ರೆ ಅಹಂ ಅಂತ್ಯ ಮುಕ್ತ ಕಿಂ ಸ್ಯಾಮಿತಿ ಕೇಪಿ ಅದ್ಯ ಮುಕ್ತವು ಯಥೇರನ್. ಈಗ ಒಬ್ಬದೇ ಹೋದ್ರೆ ಎಲ್ಲ ಒಂದೇ ಸಮಯದಲ್ಲಿ ಮುಕ್ತಿ ಹೊಂದಲು ಸಾಧ್ಯವಿಲ್ಲ. ಕ್ರಮವಾಗಿ ಎಲ್ಲ ಮೋಕ್ಷ ಹೊಂದಬೇಕು. ಆದ್ದರಿಂದ ಕೊನೆಯಲ್ಲಿ ಒಬ್ಬ ಮುಕ್ತಿ ಹೊಂದವನು, ಒಬ್ಬ ಕೊನೆ ಅನ್ನೋದು ಇರ್ಬೇಕಲ್ಲ ಒಂದಕ್ಕೆ. ಆ ಕೊನೆಯಲ್ಲಿ ಮುಕ್ತಿ ಯಾರಿಗೆ ಬರುತ್ತೆ? ನಾನೇ ಆಗಿರಬಹುದಲ್ಲ ಮೊದಲಾದ ಇದೆಲ್ಲ ಕೆಲವು ಸಂಶಯಗಳು. ಮುಕ್ತಿಗಾಗಿ ಪ್ರಯತ್ನ ಪಡೋದ್ರಿಂದ ಪ್ರಯೋಜನವಿಲ್ಲ, ಹೆಂಗೂ ಎಲ್ಲರಿಗೂ ಮೋಕ್ಷ ಬರುತ್ತಲ್ಲ ಅಂತ ಹೇಳಿದ್ರೆ ನಾನೇ ಕೊನೆಯವನು ಆಗಿರಬಹುದು. ಯಾರಾದ್ರೊಬ್ರು ಒಂದು ಕೊನೆ ಇರ್ಬೇಕಲ್ಲ. ಎಲ್ಲರಿಗೂ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರೆ ನನಗೂ ಒಂದಿನ ಸಿಗ್ಲೇಬೇಕು. ಅದ್ಯಶ್ವವ ಮಹಾಪ್ರಳಯಪಿವ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತೋ ನಾಳೆನೋ ಇಲ್ಲ ಮಹಾಪ್ರಳಯದಲ್ಲಿಯೋ ಅದ್ಯಶ್ವವ ಮಹಾಪ್ರಳಯಪಿವ ಅಂತ ಹೇಳಿ ಯಾವತ್ತಾದ್ರೂ ಒಂದಿನ ಸಿಗ್ಬೋದಲ್ಲ ಅಂತ ಹೇಳಿ ಸುಮ್ಮನೆ ಇರ್ಬೋದಲ್ಲ. ತಾನಾಗೆ ಬರುತ್ತೆ ಮೋಕ್ಷ ಅಂತ ಹೇಳಿ. ಸರ್ಗಸ್ಥಿತ್ಯಾದಿ ಸಂತತಿ ಅವಿರತಿ. ಹೀಗೆ ಕೆಲವು ಜೀವರು ನಿತ್ಯ ಸಂಸಾರಿ ಆಗುತ್ತಲೇ ಸೃಷ್ಟಿ ಸ್ಥಿತಿ ಮೊದಲಾದ ಕಾರ್ಯ ನಡ್ಕೊಂಡು ಬರಲು ಸಾಧ್ಯ. ನಿತ್ಯ ಸಂಸಾರಿಗಳೇ ಇಲ್ಲ ಅಂದ್ರೆ ಮುಗ್ದಿರ್ಬೇಕು, ಇಷ್ಟೊತ್ತಿಗೆ ಸಂಸಾರ ಚಕ್ರ ಮುಗ್ದೋಗಿರ್ಬೇಕು ಯಾವತ್ತೋ. ಯಾಕೆಂದ್ರೆ ಅನಾದಿ ಕಾಲದಿಂದ ಬರ್ತಾ ಇದ್ರೆ ಎಲ್ಲರೂ ಒಂದಿನ ಮೋಕ್ಷ ಹೊಂದಿರ್ಬೇಕಲ್ಲ ಅಂತ ಹೇಳಿ ಯಾವುದೋ ಒಂದು ಕಾಲದಲ್ಲಿ ಎಲ್ಲರೂ ಹೋಗಿರ್ಬೇಕು. ಹೋದ್ಮೇಲೆ ಈ ಸಂಸಾರ ಇರಲೇಬಾರ್ದು, ಈ ಜಗತ್ತೇ ಇರಬಾರ್ದಾಗಿತ್ತು. ಆವಾಗ ಸೃಷ್ಟಿ ಯಾಕೆ ನಡಿಬೇಕು? ಅವಾಗ ಇತಿ ಏವಂ ಏಕೆ. ಕೆಲವರು ಹೀಗೆ ಹೇಳ್ತಾರೆ, ಅನ್ಯೇ ಅನ್ಯಥಾ. ಕೆಲವರು ನಿತ್ಯ ಸಂಸಾರಿ ಇಲ್ಲ ಅಂತಾರೆ. ಸುಮ್ಮನೆ 2 ಪಕ್ಷನೂ ಇಲ್ಲಿ ನಮ್ಮ ಮುಂದೆ ಇಟ್ಟರು, 2 ವಾದಗಳನ್ನ ದೇಶಿಕರು. ಈ ರೀತಿ 2 ಪಕ್ಷಗಳಿದೆ ಅಂತ ಹೇಳ್ಬಿಟ್ಟು ಮುಂದೆ ಅವರು ಅವ್ರ ಅಭಿಪ್ರಾಯವನ್ನೆಲ್ಲ ಹೇಳ್ತಾರೆ. 2 ಪಕ್ಷಗಳಿದೆ. ಒಂದು ಪಕ್ಷ ಕೆಲವು ನಿತ್ಯ ಸಂಸಾರಿಗಳು ಇದ್ದೇ ಇದ್ದಾರೆ ಅಂತ ಅರ್ಥ,
ಇಲ್ಲದೆ ಹೋದರೆ ಈ ಚಕ್ರ ನಡೀತಾನೆ ಇರಬೇಕು, ಪ್ರಪಂಚವೇ ಇರಬಾರ್ದಾಗಿತ್ತು ಇಷ್ಟೊತ್ತಿಗೆ. ಅನಾದಿ ಕಾಲದಿಲ್ಲ ಅಂದರೆ ಎಲ್ಲರೂ ಯಾವತ್ತೋ ಮೋಕ್ಷ ಹೊಂದಿರಬೇಕಾಗಿತ್ತು. ಅದು ಒಂದು ವಿಚಾರ. ಇನ್ನೊಂದು, ಎಲ್ಲರಿಗೂ ಮೋಕ್ಷ ಅಂದರೆ ನನಗೂ ಬರಲೇಬೇಕು. ಆದ್ದರಿಂದ ನಾನು ಏನು ಪ್ರಯತ್ನನೇ ಪಡಬೇಕಾಗಿಲ್ಲ. ನಾನು ಯಾಕೆ ಉಪಾಯ ಅನುಷ್ಠಾನ ಎಲ್ಲ ಮಾಡಬೇಕು? ಎಲ್ಲ ಬರಲೇಬೇಕಲ್ಲ ಯಾವತ್ತೋ ಒಂದು ದಿನ. ಆವಾಗ ಬರುತ್ತೆ ನನಗೆ. ಅದರಿಂದ ನಾನು ಸುಮ್ಮನೆ ಇರ್ಬೋದಲ್ಲ ಪ್ರಯತ್ನ ಪಡದೆ ಅನ್ನೋದು ಒಂದು. ಇಲ್ಲ ಆ ರೀತಿ ಇಲ್ಲ, ಕೆಲವರು ನಿತ್ಯ ಸಂಸಾರಿಗಳಾಗೇ ಇದ್ದಾರೆ ಅಂತ ಹೇಳಿಬಿಟ್ರೆ ನಾನು ಯಾಕೆ ಆ ನಿತ್ಯ ಸಂಸಾರಿ ಆಗಿರಬಾರ್ದು ಅನ್ನೋ ಸಂಶಯ ಬರುತ್ತೆ. ಆವಾಗ ಮುಮುಕ್ಷುತ್ವ ಬಂದರೂ ಪ್ರಯತ್ನ ಪಡೋದಿಲ್ಲ. ಈ ರೀತಿ ಎಲ್ಲ ಸಂಶಯಗಳು, ಬೇರೆ ಬೇರೆ ಅಭಿಪ್ರಾಯಗಳಿದೆ ಈ ವಿಷಯದಲ್ಲಿ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ತಿಳಿಸ್ಬಿಟ್ಟು ಮುಂದೆ ಅದರ ವಿಷಯವನ್ನ ಹೇಳ್ತಾರೆ ವಿಸ್ತಾರವಾಗಿ. ಅಂದರೆ ಇಲ್ಲಿ ಸಂಸ್ಕೃತದಲ್ಲಿ ಅದನ್ನ ಸ್ವಲ್ಪ ವಿಚಾರ ಮಾಡ್ತಾರೆ. ಸರ್ವೇಷಾಂ ಮೋಕ್ಷ ಪ್ರಾಪ್ತವು ಅನಂತರಂ ಜಗತೇವ ಅವಸ್ಥಾನಂ ನ ಸ್ಯಾತ್ ಸೃಷ್ಟಿಲೀಲಾಯ ಸಮಾಪ್ತತ್ವಾತ್. ಸೃಷ್ಟಿಲೀಲೆಯ ಮುಗಿದೋಗ್ಬೇಕಾವಾಗ ಲೋಕವತ್ತು ಲೀಲಾ ಕೈವಲ್ಯಂ ಅನ್ನೋದು ಕೇವಲ ವಿಹಾರ ತಾನೇ, ಅದು ಮುಗಿಯುತ್ತೆ ಒಂದು ದಿನ. ಸರ್ವೇಷಾಂ ಮುಕ್ತತ್ವೇ ಲೀಲಾ ಸಮಾಪ್ತ ಆಗಿಲ್ಲ, ಲೀಲೆ ಎಲ್ಲ ಮುಗಿದೋಗುತ್ತಲ್ಲ ಎಲ್ಲರೂ ಮೋಕ್ಷ ಬಂದರೆ. ಎರಡನೇ ಪಕ್ಷದಲ್ಲಿ ಕೇಚಿದೇವ ಮೋಕ್ಷಾರ್ಹ, ಕೆಲವರು ಮಾತ್ರವೇ ಮೋಕ್ಷಕ್ಕೆ ಅರ್ಹತೆ ಇದೆ, ಇತರ ಕೇವಲಂ ಸಂಸಾರಿಣಃ. ಹಾಗಿದ್ರೆ ಅಸ್ತು ತಥೈವ ಕೇಚನ ನಿತ್ಯ ಸಂಸಾರಿಣಃ ಏವ ಇತಿ ಚೇತ್, ಅದರಲ್ಲಿ ಏನು ದೋಷ ಅಂತ ಹೇಳಿದ್ರೆ ನಾನೇ ಯಾಕೆ ಅದಾಗಿರಬಾರ್ದು ಅಂತ. ನಿತ್ಯಬದ್ಧಶ್ಚೇತ್ ನಿತ್ಯ ಸಂಸಾರಿ ಏವಯದಿ ನ ಕದಾಪಿ ತಸ್ಯ ಮೋಕ್ಷಃ ಇತ್ಯಸ್ಮಿನ್ ನಿತ್ಯ ಸಂಸಾರಿ ಅಂಗೀಕಾರ ಪಕ್ಷಾಯಂ ಏತಾದೃಶಃ ನಿತ್ಯ ಸಂಸಾರಿ ಅಹಂ ಕಿಂ, ನಾನೇನಾರಾಗ್ಬಿಟ್ಟಿದ್ದೀನೋ ಅಂತ ಸಂಶಯ ಬಂದು ಮುಮುಕ್ಷುತ್ವ ಬಂದರೂ ಉಪೇಕ್ಷಾ ಮೋಕ್ಷಾರ್ಥ ಪ್ರಯತ್ನ ಔದಾಸೀನ್ಯಂ ಸ್ಯಾತ್, ಉದಾಸೀನನಾಗಿ ಇರ್ತಾರೆ. ಏನು ಬೇಕಾಗಿಲ್ಲ, ಆಗ ಶಾಸ್ತ್ರವನ್ನು ಪಾಲಿಸ್ಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಮೋಕ್ಷ ಬರುತ್ತೆ ಒಂದಿನ ಎಲ್ಲರಿಗೂ ಅಂತ ಹೇಳಿದೆಯಲ್ಲ ಶಾಸ್ತ್ರದಲ್ಲಿ ಅಂತ. ಆದ್ದರಿಂದ ಅವನ ಮೋಕ್ಷ ಪ್ರಯತ್ನ ಪಟ್ಟರು ಕೂಡ ಅವನು ವ್ಯರ್ಥವಾಗುತ್ತೆ ಅಂತ ಹೇಳಿದ್ರು. ಯಾಕೆ ಅಂದರೆ ಇವನಿಗೆ ಇಲ್ಲದೆ ಹೋದ್ರೂ ಮೋಕ್ಷ ಬರಬೇಕು, ಹೆಂಗಿದ್ರು ಎಲ್ಲರಿಗೂ ಮೋಕ್ಷ ಬರಬೇಕಲ್ಲ, ಆದ್ದರಿಂದ ಬರಲೇಬೇಕು ಅನ್ನೋದು ಅರ್ಥ. ಇಲ್ಲದೆ ಹೋದರೆ ಯಾರಿಗೂ ಮೋಕ್ಷವೇ ಬರಬಾರ್ದು, ನಿತ್ಯ ಸಂಸಾರಿಗಳೇ ಎಲ್ಲರೂ ಆಗಿದ್ರೆ. ಈ ರೀತಿ ಎಲ್ಲ ಪಕ್ಷ ಬರೋದ್ರಿಂದ ನಿತ್ಯ ಸಂಸಾರಿ ಪಕ್ಷ ನ ಸಮೀಚೀನಃ ಅಂದರೆ ಹೇಳ್ತಾರೆ. ಇಲ್ಲ ಇಲ್ಲ, ಅದು ಕೂಡ ಇದೆ ಅಂತ ಒಂದು ಅಭಿಪ್ರಾಯ. ಏನು ಅಂದರೆ ಮುಖ್ಯ ಸಂಸಾರಿಗಳೇ ಇಲ್ಲದೆ ಹೋದರೆ ಪ್ರಪಂಚ ಹೇಗೆ ನಡೆಯುತ್ತೆ, ಸೃಷ್ಟಿಯೇ ಆಗೋದಿಲ್ವಲ್ಲ ಅಂತ ಪ್ರಶ್ನೆ. ಮೀಮಾಂಸಕರು ಅದಕ್ಕೆ ಹೇಳಿದ್ರು, ನ ಕದಾಚಿತ್ ಅನೀದೃಶಮಿದಂ ಜಗತ್ತು ಅಂತ ಹೇಳಿದ್ರು. ಈ ಜಗತ್ತು ಯಾವತ್ತೂ ಹೀಗೆಯೇ ಇದೆ, ಪೂರ್ಣವಾಗಿ ಪ್ರಳಯ ಸೃಷ್ಟಿ ಅನ್ನೋದೇ ಇಲ್ಲ ಅವರಿಗೆ. ಸೃಷ್ಟಿ ಪ್ರಳಯಗಳು ಪೂರ್ಣವಾಗಿ ಅನ್ನೋದೇ ಇಲ್ಲ ಅವರ ಪಕ್ಷದಲ್ಲಿ. ನ ಕದಾಚಿತ್ ಅನೀದೃಶಂ ಇದಂ ಜಗತ್, ಈವಾಗ ಇಲ್ಲದೆ ಇರೋದಕ್ಕೆ ಬೇರೆಯಾಗಿ ಯಾವತ್ತೂ ಇರಲಿಲ್ಲ, ಅಂದರೆ ಹೀಗೆಯೇ ನಡೀತಾ ಇದೆ ಜಗತ್ತು ಯಾವತ್ತು ಅಂತ ನಿರೂಪಣೆ ಮಾಡ್ತಾರೆ ಅವರು. ಪೂರ್ಣ ಇದು ಪ್ರಳಯ ಅಥವಾ ಪ್ರಾಕೃತ ಸೃಷ್ಟಿ ಪ್ರಳಯ ಅನ್ನೋದೇ ಇಲ್ಲ ಅವರು ಹಾಗೆ ಹೇಳಿದ್ರು. ಈ ರೀತಿಯ ಅಭಿಪ್ರಾಯಗಳೆಲ್ಲ ಇದೆ. ಮುಕ್ತಿ ಅರ್ಹಸ್ಯ ಮುಕ್ತಿ ದೃಢಂ ಭವತಿ ಇತಿ ಪ್ರತ್ಯಯಾತ್, ಮುಕ್ತಿ ಅರ್ಹನಾದವನಿಗೆ ಬಂದೇ ಬರುತ್ತೆ. ಇವಾಗ ಮುಕ್ತಿ ಅರ್ಹತೆ ಇದೆ ಅಂದರೆ ಅರ್ಹನಾದವನಿಗೆ ಬರಲೇಬೇಕಲ್ಲ, ಪ್ರಯತ್ನ ಯಾಕೆ ಮಾಡಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಮುಕ್ತಿ ಅರ್ಥ ಪ್ರವೃತ್ತೇ ಸಂಭವಾತ್ ನಿತ್ಯ ಸಂಸಾರಿ ಅಂಗೀಕಾರೇ ಮುಕ್ತಿ ಅರ್ಥ ಪ್ರವೃತ್ತಿ ನ ಸ್ಯಾತ್ ಇತಿ ಅಯುಕ್ತಂ. ನೀವು ಹೇಳಿದ್ದು ಸರಿ ಇಲ್ಲ ಅಂತ ಹೇಳಿದ್ರು. ಲೋಕೇ ಹಿ ಫಲಸ್ಯ ಅನಂತರಕಾಲಿಕತ್ವಾತ್ ಕಾಲಶ್ಚ ಈಶ್ವರ ಅದೃಷ್ಟಾದಿ ಅಧೀನತ್ವಾಚ ಫಲಂ ನಿಯಮೇನ ಭವತ್ಯೇವ ನಿಶ್ಚಯಃ ದೃಷ್ಟಫಲೇಷು ಕೃಷ್ಯಾದೌ ಅಪಿ ಆದಾವೇವ ನ ಸಂಭವತ್ಯೇವ. ಕಿಮುತ ಅತ್ಯಂತ ಗಹನೇಷು ಮುಕ್ತ್ಯಾದಿಫಲೇಷು ಬಹುಜನ್ಮ ತಪಸ್ಸಾಧ್ಯೇಷು ಆದಾವೇವ ನಿಶ್ಚಯ ಸಂಭವ. ಹೇಗೆ ಬರುತ್ತೆ ಅನ್ನೋ ನಮಗೆ ವಿಶ್ವಾಸ ಉಂಟಾಗಬೇಕಲ್ಲ, ಯಾವತ್ತೋ ಬರುತ್ತೆ ಮೋಕ್ಷ ಅಂತ ಹೇಳ್ಬಿಟ್ಟು. ಆದ್ದರಿಂದ ಚೇತನತ್ವ ಸಾಮಾನ್ಯ ರೂಪೇಣ ಸ್ವರೂಪಯೋಗಿತಾಯ ಸರ್ವೇಷು ಸಮಾನತ್ವಾದ ಸರ್ವಸ್ಯ ನಿತ್ಯ ಸಂಸಾರಿತ್ವ ಅನಿಶ್ಚಯಾದೇವ ಸಾಧನೆ ಪ್ರವೃತ್ತಿ. ಆದ್ದರಿಂದ ಇಲ್ಲಿ ನಿತ್ಯ ಸಂಸಾರಿತ್ವ ಅನ್ನೋದು ಎಲ್ಲರಿಗೂ ನಿಶ್ಚಿತವಾಗುವುದರಿಂದ ಸಾಧನೆಯಲ್ಲಿ ಪ್ರವೃತ್ತಿ ಆಗಬೇಕು. ಹೀಗೆ ಒಪ್ಕೊಳ್ಳದೆ ಹೋದರೆ ಬಾಧೆ ಆಗುತ್ತೆ. ನಿತ್ಯ ಸಂಸಾರಿ ಭಾವ ಮಾತ್ರೇಣ ಮೋಕ್ಷಾರ್ಥ ಪ್ರವೃತ್ತಿ ದಿನ ಸ್ಯಾತ್ ಅಹಂ ಅಂತ್ಯಮುಕ್ತ ಕಿಂ ಸ್ಯಾಂ ಕೋಪಿ ಅದ್ಯ. ಇದೆಲ್ಲ ಬೇರೆ ಬೇರೆ
ಪ್ರಶ್ನೆಗಳ ವಿಷಯಗಳನ್ನು ಹೇಳ್ತಾರೆ. ಎಲ್ಲರಿಗೂ ಮೋಕ್ಷ ಅಂದರೆ ನಾನು ಕಡೆಯಲ್ಲಿ ಮುಕ್ತನಾಗುವನು ಆದರೂ ಆಗಿರ್ಬೋದಲ್ಲ. ಆದ್ದರಿಂದ ಮೋಕ್ಷಕ್ಕೋಸ್ಕರ ಇವಾಗ ನಾನು ಏನು ಕೆಲಸ ಮಾಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು, ಇದಾನಿ ಮುಕ್ತ ವಿಷಯ ನಿಮಿತ್ತ ಮಿತಿ ನ ಪ್ರಯತೇರನ್ನು, ಮುಖ್ಯ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ನಾನು ಕಡೆಯವನಾದರೂ ಆಗಿರಬಹುದು, ಒಟ್ಟಿನಲ್ಲಿ ಮೋಕ್ಷ ಬರುತ್ತೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ಇದೆಲ್ಲ ಈ ವಾದಗಳು ಕೆಲವರು ಹೀಗೆ ಹೇಳ್ತಾರೆ, ಕೆಲವರು ಹಾಗೆ ಹೇಳ್ತಾರೆ. ಎರಡು ವಿಧವಾದ ವಾದಗಳನ್ನು ಹೇಳಿದ್ರು. ಹೇಗೆ ಎಲ್ಲರಿಗೂ ಮೋಕ್ಷವಿದೆಯೇ ಇಲ್ಲವೇ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನಿತ್ಯ ಸಂಸಾರಿ ಅನ್ನೋದು ಇದೆಯೇ ಇಲ್ಲವೇ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆದರೆ ಗೀತೆಯಲ್ಲಿ ಹೇಳಿದೆ, ಕ್ಷಿಪಂ ಯಜಸ್ರಂ ಆಸುರೀಶ್ವೇವ ಯೋನಿಷು ಅಂತ ಹೇಳಿದ್ರು. ಆದ್ದರಿಂದ ಅವ್ರಿಗಿನ್ನೆಲ್ಲ ಅತ್ಯಂತ ಕ್ರೂರವಾದವರು, ವಿರುದ್ಧ ದೋಷ ಮಾಡ್ತಾ ಇರೋರು, ನನ್ನನ್ನು ದೋಷಿಸುವವರು, ಮತ್ತೆ ಅಂತಹವರಿಗೆ, ಯಾವಾಗಲೂ ಪಾಪಗಳನ್ನೇ ಮಾಡ್ತಿರೋರಿಗೆ ಒಂದು ಕ್ರೂರವಾದ ಜನ್ಮಗಳನ್ನು ಕೊಟ್ಬಿಡ್ತೀನಿ ಅವ್ರಿಗೆ ಅಂತ ಕೃಷ್ಣನು ಹೇಳ್ದ. ಅಲ್ಲಿಯೇ ಭಾಷ್ಯಕಾರರು ಹೇಳ್ತಾರೆ, ಇದೆಲ್ಲ ಬಹಳ ಅತ್ಯಂತ ಪಾಪಗಳನ್ನು ಮಾಡಿದವರ ವಿಷಯ ಹೊರತು ಎಲ್ಲರಿಗೂ ಇದು ಸಂಬಂಧಿಸೋದಿಲ್ಲ, ವಿಶೇಷವಾದ ವಿಷಯ ಅಂತ ನಿರ್ಣಯ ಮಾಡಬೇಕು ಅದು ಅಂತ ಹೇಳಿಬಿಟ್ಟು ಅಲ್ಲಿ ಅರ್ಥ ಮಾಡ್ತಾರೆ. ಇಲ್ಲದೆ ಹೋದರೆ ಶ್ರುತಿಗಳಲ್ಲಿ ಹೇಳಿರುವಂತಹದ್ದು ಎಲ್ಲ ವಿಧವಾದ ಸಾಧನೆಗಳು ಹೇಳಲ್ಪಟ್ಟಿದೆ ಮೋಕ್ಷಕ್ಕೆ, ಅದು ಎಲ್ಲರಿಗೂ ಅನ್ವಯಿಸುವಂತಹದ್ದು. ಆದ್ದರಿಂದ ಆ ಸಾಧನೆಗಳೆಲ್ಲ, ಅದರಲ್ಲಿ ಶರಣಾಗತಿ ಎನ್ನುವುದು ಎಲ್ಲರಿಗೂ ಹೇಳಲ್ಪಟ್ಟಿದೆ. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿಯೇ ಸ್ಪಷ್ಟವಾಗಿ ಹೇಳಿದೆ, ಗೀತೆಯಲ್ಲೂ ಹೇಳಿದೆ. ಇದೆಲ್ಲಕ್ಕೂ ಕೂಡ ಆಗ ಸರಿಯಾದ ಉತ್ತರ ಕೊಡೋಕ್ಕೆ ಆಗೋದಿಲ್ಲ, ಶ್ರುತಿಗಳೆಲ್ಲ ವ್ಯರ್ಥವಾಗುತ್ತೆ. ಆದ್ದರಿಂದ ನಿತ್ಯ ಸಂಸಾರಿ ಅನ್ನೋ ವಿಷಯವನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅದನ್ನು ಮುಂದೆ ಹೇಳ್ತಾರೆ. ನಿತ್ಯ ಸಂಸಾರಿಯ ಪಕ್ಷವನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮುಂದಿನ ಇದರಲ್ಲಿ ಹೇಳ್ತಾರೆ. ಸರ್ಗಸ್ಥಿತ್ಯಾದಿ, ಕೆಲವರು ಹೀಗೆ ಹೇಳ್ತಾರೆ, ಕೆಲವರು ಹಾಗೆ ಹೇಳ್ತಾರೆ ಅಂತ ಹೇಳಿದ್ರು. ನಿತ್ಯ ಸಂಸಾರಿಣಾಂ ಸತ್ವಾದೇವ ಸರ್ಗಸ್ಥಿತ್ಯಾದಿ ಸಂತತ್ಯ ಅವಿರತಿ ಸೃಷ್ಟಿ ಸ್ಥಿತಿ ಪರಂಪರಾಯ ಸದಾ ಅನುವೃತ್ತೇ ಸಂಭವ. ಅನಾದಿ ಕಾಲದಿಂದ ಬರ್ತಾ ಇದೆ, ಚಕ್ರವರ್ತಿ ಹೀಗೆ ಹೋಗ್ತಾ ಇರುತ್ತೆ ಅಂತ ಹೇಳಿದ್ರೆ ಕೆಲವು ರೈತರಿಗೆ ಇರಬೇಕಲ್ಲ ನಿತ್ಯ ಸಂಸಾರಿಗಳು. ಅದಕ್ಕೆ ಇನ್ನೊಂದು ಉತ್ತರ ಏನು ಅಂದರೆ, ಜೀವರುಗಳು ಅನಂತವಾಗಿದ್ದಾರೆ, ಅದು ಕೂಡ ಒಂದು ಉತ್ತರ. ಆದಿಪದೇನ ಪರಿಗ್ರಹ ಅಂತ, ಪ್ರಳಯವೂ ಕೂಡ ಅಯಮೇವ ಸಿದ್ಧಾಂತ ಇತಿ ಚೇತ್ ಇತಿ ಏವಂ ಏಕೆ. ಈ ರೀತಿ ಕೆಲವರು ಹೇಳ್ತಾರೆ. ಅನ್ಯತಾ ಪ್ರಕಾರಾಂತರೇಣ ವದಂತಿ ಏತತ್ ಪಕ್ಷೆ ಅಸ್ಯೇವ ಸರ್ವೇಷಾಂ ಮುಕ್ತಿರ್ಹತಾ ಇತ್ಯರ್ಥ. ಎರಡನ್ನು ಬೇರೆ ರೀತಿಯಲ್ಲಿ ಹೇಳ್ತಾರೆ, ಅಂದರೆ ಎಲ್ಲರಿಗೂ ಮುಕ್ತಿಯ ಅರ್ಹತೆ ಇದೆ ಅನ್ನೋದು ಅರ್ಥ ಅಲ್ಲಿ ಅಂತ ಹೇಳಿದ್ರು. ಜೀವರಿಗೆ ಎಲ್ಲರಿಗೂ ಕೂಡ ಪರಮಾತ್ಮನ ಅಂಶತ್ವೇ ಸಮಾನೆ ಮುಕ್ತಿಯರ್ಹತ ಕೇಶಾಂಚಿದೇವ ಕೇಶಿತ್ತು ನೇತಿ ಕಥನಂ ಅತ್ಯಂತಂ ಅಸಮಂಜಸಂ ಇತಿ ಭಾವ. ಇದು ದೇಶಿಕರ ಅಭಿಪ್ರಾಯ ಇದೆ ಅಂತ ಹೇಳ್ತಾರೆ. ಮುಕ್ತಿಗೆ ಎಲ್ಲರಿಗೂ ಅರ್ಹತೆ ಇದೆ ಅನ್ನುವುದೇ ಅವರ ಅಭಿಪ್ರಾಯ. ಯಾಕೆ ಅಂದರೆ ಎಲ್ಲರೂ ಪರಮಾತ್ಮನ ಅಂಶ ಅಂತ ಹೇಳಿದ ಮೇಲೆ ಕೆಲವರಿಗೆ ಮುಕ್ತಿ ಅರ್ಹತೆ ಇರುವಂತಹ ಅಂಶ, ಕೆಲವರು ಮುಕ್ತಿ ಅರ್ಹತೆ ಇಲ್ಲದೆ ಇರುವ ಅಂಶ, ಹೀಗೆ ಹೇಗೆ ಹೇಳಕ್ಕೆ ಸಾಧ್ಯ? ಆದ್ದರಿಂದ ಎಲ್ಲರೂ ಪರಮಾತ್ಮನ ಅಂಶ ಅಂತ ಹೇಳಿದ ಮೇಲೆ ಸಮೋಹಂ ಸರ್ವಭೂತೇಶು, ಯಾರು ಶರಣಾಗತಿ ಮಾಡಿದ್ರು ಅವನಿಗೆ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಅವನಿಗೆ ಮುಕ್ತಿ ಅರ್ಹತೆ ಇದೆಯೇ ಇಲ್ವೇ ಅಂತ ಅವನು ನೋಡಲಿಲ್ಲ. ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸತಾಮೇತದ್ ಅಗರ್ಹಿತಂ ಮಿತ್ರಭಾವೇನ ಸಂಪ್ರಾಪ್ತಂ ನ ತ್ಯಜೇಯಂ ಕದಾಚನ ಅಂತ ಹೇಳುದು. ಹೀಗೆ ಮುಕ್ತಿ ಅರ್ಹತೆ ಎಲ್ಲರಿಗೂ ಇದೆ ಅನ್ನೋದೇ ಸಿದ್ಧಾಂತ. ಅದನ್ನು ಹೇಳ್ತಾರೆ, ಅದನ್ನು ತಮ್ಮ ಪಕ್ಷವನ್ನು ಸೂಚನೆ ಮಾಡಿದ್ರು. ಇಲ್ಲಿ ಮುಂದೆ ಅದನ್ನು ಮತ್ತೆ ವಿಚಾರ ಮಾಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಅದನ್ನು ಮುಂದಿನ ಕ್ಲಾಸ್ನಲ್ಲಿ ಮುಂದುವರಿಸೋಣ ಅಂತ ಹೇಳಿದ್ರು. ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾ ದೇಶಿಕಾಯ ನಮಃ. ಶ್ರೀಕೃಷ್ಣ.